ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ಕಾಲ್ತುಳಿತದಲ್ಲಿ 11 ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ಈ 11 ಜನ ಪ್ರಾಣ ಬಿಟ್ಟ ನಂತರ ಸರ್ಕಾರ ಯಾಕೋ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಇದಕ್ಕಾಗಿ ಹೊಸ ಕಾನೂನನ್ನ ಜಾರಿಗೆ ತರೋಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಒಂದ್ ವೇಳೆ ಈ ಕಾನೂನು ಜಾರಿಗೆ ಬಂದಿದ್ದೇ ಆದಲ್ಲಿ ಯಾವ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರುತ್ತೆ, ಹಾಗೇನೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಅಥವಾ ಖಾಸಗಿ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಯಾವೆಲ್ಲ ಕ್ರಮಗಳನ್ನ ಪಾಲನೆ ಮಾಡಬೇಕು, ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಎಲ್ಲಾ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ಚರ್ಚಾ ವಿಷಯ ಕಾಲ್ತುಳಿತ ಕಾನೂನು 3 ವರ್ಷ ಜೈಲು. ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ, ನಾನು ಆಗ್ಲೇ ಹೇಳ್ದಂಗೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿರಬಹುದು ಅಥವಾ ಖಾಸಗಿ ಕಾರ್ಯಕ್ರಮ ಆಗಿರಬಹುದು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೆರಿ ಇಂಪಾರ್ಟೆಂಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಜನ ಪ್ರಾಣ ಬಿಟ್ಟರು. ಇದಾದ ಬಳಿಕ ಸರ್ಕಾರ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬೃಹತ್ ಕಾರ್ಯಕ್ರಮಗಳಲ್ಲಿ ಜನಸಂದಣಿ ನಿರ್ವಹಣೆಗೆ ಕರಡು, ಜನಸಂದಣಿ ನಿಯಂತ್ರಿಸುವಂತ ಕಾನೂನು ಜಾರಿಗೆ ತರುವಂತ ಕರಡು ಮಸೂದೆ ಇದು. ಬೃಹತ್ ರಾಜಕೀಯ ಕಾರ್ಯಕ್ರಮ, ದೊಡ್ಡ ಸಮಾವೇಶ, ಸಮಾರಂಭ, ಜನಸಾಗರ ಪರಿಣಾಮ ನಿರ್ವಹಿಸಿ ನಿಯಂತ್ರಣಕ್ಕೆ ತರುವಂತ ಕಾನೂನಿದೆ. ಹಾಗೆಯೇ ರಾಜ್ಯ ಸರ್ಕಾರ ಜಾರಿ ಮಾಡೋಕೆ ಮುಂದಾಗಿದೆ ಕರಡು ಮಸೂದೆ. ದುರ್ಘಟನೆ ಸಂಭವಿಸಿ ಸಾವು ನೋವು ಏನಾದರೂ ಆದರೆ ಕಾರ್ಯಕ್ರಮದ ಆಯೋಜಕರಿಗೆ ಜೈಲು ಶಿಕ್ಷೆ ಗ್ಯಾರಂಟಿ. ಕಾರ್ಯಕ್ರಮ ಆಯೋಜಕರಿಗೆ 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ. ಹಾಗಾದ್ರೆ ಈ ಕಾನೂನು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಜನಸಂದಣಿ ನಿಯಂತ್ರಣ ಮಸೂದೆ 2025 ರೆಡಿ ಆಗಿದೆ. ಎಲ್ಲವೂ ಕೂಡ ಸಾಮೂಹಿಕ ಸಭೆ, ಕಾರ್ಯಕ್ರಮ, ಜನಸಂದಣಿ ನಿರ್ವಹಣೆ ಮುಂದಿನ ಅಧಿವೇಶನದಲ್ಲಿ ಗೃಹ ಇಲಾಖೆಯಿಂದ ಇದನ್ನ ಮಂಡನೆ ಮಾಡಲಾಗುತ್ತೆ. ಕಾದು ನೋಡಬೇಕು ಇದರಲ್ಲಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇನು, ಕಾರ್ಯಕ್ರಮ ಆಯೋಜಕರು ಯಾವೆಲ್ಲ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕಾಗತ್ತೆ. ನಿಜಕ್ಕೂ ಕೂಡ ಇದು ಅನಿವಾರ್ಯ ಇತ್ತು. ಒಂದು ಕಾಲ್ತುಳಿತ ಆಗುತ್ತೆ, ಒಂದು ದೊಡ್ಡ ಜನಸಂಖ್ಯೆ ಸೇರುತ್ತೆ. ಬೆಂಗಳೂರನ್ನ ತಗೊಂಡ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳು, ಅದು ರಾಜಕೀಯ ಸಮಾವೇಶ ಆಗಿರ್ಬೋದು ಅಥವಾ ಇನ್ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಒಂದು ದೊಡ್ಡ ಜನಸಮೂಹ ಸೇರಿದಂತ ಸಂದರ್ಭದಲ್ಲಿ ಅದನ್ನು ನಿಯಂತ್ರಿಸೋದು ಹೇಗೆ, ವೆರಿ ಇಂಪಾರ್ಟೆಂಟ್. ಈ ಸಂಬಂಧ ಒಂದು ಕಾನೂನು ಇರಲಿಲ್ಲ. ಇದಕ್ಕಾಗಿ ಕಾನೂನಿನ ಅನಿವಾರ್ಯತೆ ಇತ್ತು. ಓಕೆ, ಒಂದು ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಪರ್ಮಿಷನ್ ಅನ್ನ ಅಂತ ಹೇಳಿದ್ರೆ ಅನುಮತಿಯನ್ನ ಪಡೆದುಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕು. ಬಟ್ ಅದಕ್ಕೆ ಪೊಲೀಸರು ಒಪ್ಪಿಗೆಯನ್ನು ಸೂಚಿಸ್ತಾರಾ, ಯಾವ ರೀತಿಯಾಗಿ ಬಂದೋಬಸ್ತನ್ನು ಒದಗಿಸ್ತಾರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂಥ ಕಾಲ್ತುಳಿತದಲ್ಲಿ ನಾನಾಗಲೇ ಹೇಳಿದೆ 11 ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ಇದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡ. ಟೂ ಲೇಟ್, ತುಂಬಾ ತಡ ಆಯ್ತಾ ಇದು? ಈ ಹಿಂದೆ ಈ ಕಾನೂನು ಅಥವಾ ಕ್ರಮಗಳು ಇರಬೇಕಿತ್ತ? ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಾನು ಒಂದು ಎಕ್ಸಾಂಪಲ್ ಬೆಂಗಳೂರಿನದ್ದೇ ಕೊಡೋಣ. ಬೆಂಗಳೂರಿನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆದರೆ ಕ್ರೀಡಾಂಗಣದ ಒಳಗೆ 35,000 ಜನ ಕೂತ್ಕೊಂಡ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ತಗೊಳ್ಳಿ, 35,000 ಜನ ಒಳಗಡೆ ಕೂತ್ಕೊಂಡ್ರೆ, ಇಡೀ ಸ್ಟೇಡಿಯಂ ಪ್ಯಾಕ್ ಆಗಿದ್ರೆ ಹೊರಗಡೆಯೂ ಕೂಡ ಅಷ್ಟೇ ಜನಸಂಖ್ಯೆ ಇರ್ತಾರೆ. ಅವರನ್ನೂ ಕೂಡ ನಿಯಂತ್ರಣ ಮಾಡಬೇಕು. ಹಾಗೆಯೇ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ತಗೊಳ್ಳಿ, ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅವರೆಲ್ಲರನ್ನು ಕೂಡ ಮೈಂಟೈನ್ ಮಾಡಬೇಕು, ನಿರ್ವಹಣೆ ಮಾಡಬೇಕು ಸರಿಯಾಗಿ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿತ್ತು, ಭದ್ರತೆಯನ್ನು ಹೆಚ್ಚಾಗಿ ಒದಗಿಸಿತ್ತು, CC ಕ್ಯಾಮೆರಾಗಳ ಕಣ್ಗಾವಲಿತ್ತು, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಹೆಚ್ಚಾಗಿ ನಿಯೋಜನೆ ಮಾಡಲಾಗಿತ್ತು. ಅಂತ ಯಾವುದೇ ದುರ್ಘಟನೆಗಳು ನಡೆದಿರಲಿಲ್ಲ. ಆದರೆ ಚಿನ್ನಸ್ವಾಮಿ ದುರಂತ ತಗೊಂಡ್ರೆ ಅಲ್ಲಿ ತರಾತುರಿಯ ನಿರ್ಧಾರಗಳಾಗಿತ್ತು ಎನ್ನುವಂಥದ್ದು. ಈ ಪ್ರಕರಣದ ತನಿಖೆ ಅಂತ ಸಾಗ್ತಾ ಇದೆ, ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು, ಇನ್ನೊಂದು ಕಡೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಆದರೆ ಹೊಣೆ ಯಾರು, ಇದುವರೆಗೂ ಕೂಡ ಹೊಣೆ ಯಾರು ಎನ್ನುವಂಥದ್ದು ಗೊತ್ತಾಗಲಿಲ್ಲ. 11 ಮಂದಿ ಪ್ರಾಣ ಕಳ್ಕೊಂಡು ಸಾವಿನ ಮನೆ ಸೇರಿದ್ರು. ತನಿಖೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ತನಿಖೆ, ಒಂದಷ್ಟು ಪೊಲೀಸ್ ಅಧಿಕಾರಿಗಳ ತಲೆದಂಡವೂ ಆಯಿತು. ಆದರೂ ಘಟನೆಗೆ ಕಾರಣ ಹುಡುಕೋದ್ರಲ್ಲೇ ಸಮಯ ಕಳೀತಾ ಇದ್ದಾರೆ ಎನ್ನುವಂಥದ್ದನ್ನ ಗಮನಿಸಲೇಬೇಕಾಗತ್ತೆ.
ನಿಜಕ್ಕೂ ಕೂಡ ಇದಕ್ಕೊಂದು ಕಾನೂನಿನ ಅನಿವಾರ್ಯತೆ ಖಂಡಿತವಾಗ್ಲೂ ಇತ್ತು. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕೃಷ್ಣ ಮರಿಯಾಂಗ್, ಬಿಸ್ನೆಸ್ ಮ್ಯಾನ್ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹೈಕೋರ್ಟ್ ವಕೀಲರಾಗಿರುವಂತಹ ಕಾಳಯ್ಯ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಳಯ್ಯ ಸರ್, ಗಮನಿಸ್ತಾ ಇದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. 11 ಜನ ಪ್ರಾಣ ಕಳ್ಕೊಂಡ ಬಳಿಕ ಸರ್ಕಾರ ಅಲರ್ಟ್ ಆಯ್ತಾ, ಹೇಗೆ ಸರ್? ಇಲ್ಲ 11 ಜನ ಕಳ್ಕೊಂಡ ನಂತರ ಸರ್ಕಾರ ಅಲರ್ಟ್ ಆಯಿತು ಅನ್ನೋದು ಒಂದು ಕಡೆ ಸತ್ಯ ಸಂಗತಿನೇ ಇರ್ಬೋದು. ಬಟ್ ಇವರು ನಿರೀಕ್ಷೆ ಇರಲಿಲ್ಲ, ಸರ್ಕಾರಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿರೀಕ್ಷೆ ಇರಲಿಲ್ಲ. ಜನನೂ ಇಷ್ಟು ಜನ ಬರ್ತಾರೆ ಅಂದರೆ ಸರ್ಕಾರಕ್ಕೂ ನಿರೀಕ್ಷೆ ಇಲ್ಲ, ಈ ಬೆಂಗಳೂರು ಜನಕ್ಕೂ ನಿರೀಕ್ಷೆ ಇರಲಿಲ್ಲ. ಓಕೆ, ಇದು ಒಂಥರ ಆಶ್ಚರ್ಯಕರವಾದಂಥ ಒಂದು ಸನ್ನಿವೇಶ, ಸಂದರ್ಭ, ಪರಿಸ್ಥಿತಿ ಉಲ್ಬಣ ಆಗಿದ್ದು. ಈಗ ಏನೋ ಒಂದು ಟೈಮ್ ಫಿಕ್ಸ್ ಮಾಡಿದ್ರು, ಏನೋ ಒಂದು ಎಮೋಷನಲ್ ಕ್ರಿಕೆಟ್ ಗೆದ್ರು ಎಲ್ಲ. ಇಡೀ ನಮ್ಮ ಕರ್ನಾಟಕ ಏನು KC ಆಕ್ಟ್ ಪ್ರಕಾರ ಏನಿತ್ತು, ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅವರು ಕೆಲಸ ಸ್ವಲ್ಪ ಮಾಡಬೇಕಾಗಿತ್ತು, ಏನು ಅವರು ತಗೋಬೇಕಾಯ್ತು. ಮತ್ತು ಸರ್ಕಾರನೂ ಏನು ಸಡನ್ ಆಗಿ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕಾಯ್ತು, ಒಂದು ಫಿಕ್ಸ್ ಮಾಡ್ಕೊಬಿಟ್ರು. ಬಟ್ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ RCB ಫ್ಯಾನ್ಸ್ಗಳಿದ್ದಾರೆ, RCB ಈ ಥರ ಇಷ್ಟೊಂದು ಎರೆಟೈಮ್ ಮಾಡ್ತಾ ಇರೋದು ಸರ್ಕಾರಕ್ಕೂ ಅಷ್ಟು ಇಂಟೆಲಿಜೆನ್ಸ್ ರಿಪೋರ್ಟು ಹೋಗಿರಲಿಲ್ಲ ನನ್ನ ಪ್ರಕಾರ. ಯಾಕಂದರೆ ಅವರು, ನಾನು ಸರ್ಕಾರನೇ ತೀರಾ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇಲ್ಲಿ ನಮ್ಮದು ಇರುತ್ತೆ. ಈಗ ಇದುವರೆಗೂ ನೋಡಿ ಈ ಮಸೂದೆ ಇರಲಿಲ್ಲ, ಇವಾಗ ಎಚ್ಚೆತ್ಕೊಂಡ್ರು. ಯಾವಾಗಲೂ ನಮ್ಮಲ್ಲಿ ಈ ದೇಶದಲ್ಲಿ ಹೆಂಗೆ ಎಲ್ಲ ಆದಮೇಲೆ ಎಚ್ಚೆತ್ಕೋತಾರೆ, ಆಗೋವರೆಗೂ ಏನು ಎಚ್ಚೆತ್ಕೊಳ್ಳಲ್ಲ. ಕುಂಭಮೇಳ ಇರ್ಬೋದು, ಅಥವಾ ಈ ಕಡೆ ಒಂದು ಯಾವುದೋ ಸ್ವಾಮೀಜಿ ದೊಡ್ಡ ಒಂದು ಸಮಾವೇಶ ನಡೆಸ್ತಾ ಇರ್ತಾರೆ, ಅಲ್ಲ ಅವ್ರು ನೋಡ್ಲೇಬೇಕಾದ ಎಷ್ಟು ಜನವಾಗಿ ಕಾಲು ತೊಳ್ಕೊಳಕಾಯ್ತಾರೆ. ಇಂಥವೆಲ್ಲ ಆದ ನಂತರಗಳಲ್ಲಿ ತಗೊಂಡಿದ್ದಾರೆ. ಆಮೇಲೆ ಇದೇನು ಬಿಡಿ, ಎವ್ರಿ ಇಯರ್ಸ್ ನಡ್ಕೊ ಬರ್ತಾ ಇರುವಂಥದ್ದು ಒಂದು ಹೊಸ ವರ್ಷದ ಅದು ಸನ್ನಿವೇಶ. ಅದಕ್ಕೆಲ್ಲ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಆಲ್ರೆಡಿ ಮಾಡಿದ್ದಾರೆ, ಅದಂತೂ ನಡ್ಕೊಂಡು ಹೋಗ್ತದೆ. ಇಂಥವು ಸಡನ್ ಆಗಿ ರಿಫ್ಲೆಕ್ಟ್ ಆಗುವಂಥವು ವಿಚಾರಗಳಿವು. ಇದನ್ನ ಈಗ ನೋಡಿ, ನೀವು ಇವತ್ತು ಅವ್ರ ಪ್ರಕಾರ ನಾನೊಂದು ಮಾತು ಹೇಳ್ತೀನಿ, ಆ ಸೆಲೆಬ್ರೇಷನ್ ಅವತ್ತು ಮಾಡಬೇಕು ನನ್ನ ಲೆಕ್ಕಾಚಾರ. ಆಯ್ತಲ್ಲ, ಅವರೇನು ನಡೆದಿದ್ದು ಪಂಜಾಬಲ್ಲಿ, ಕರ್ನಾಟಕದಲ್ಲಿ ಹಿಡಿದಿರು ಇಲ್ಲೇ ಇಟ್ಕೊಂಡು ಅವ್ರು ಮಾಡ್ತಾ ಇದ್ರು. ಇಲ್ಲೇ ನಮ್ಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಏನಾದ್ರು ಆ ಒಂದು ಫೈನಲ್ ಮ್ಯಾಚ್ ಆಗಿದ್ರೆ ಅವರು ಬೇರೆ ಕಡೆ ಹೋಗ್ತಾ ಇರಲಿಲ್ಲ. ಇಲ್ಲೇ KC ಅವರು ಇಲ್ಲೇ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಇಟ್ಕೊಂಡು ಆ ರೀತಿ ಸೆಲೆಬ್ರೇಷನ್ ಮಾಡಿ ಹೊರಗಡೆ ಕಳಿಸ್ತಾರೆ, ಸನ್ಮಾನ ಮಾಡಿ ಕಳಿಸ್ತಾರೆ. ಅದು ನಡೀತಿತ್ತು, ಸ್ಟ್ಯಾಂಪೇಡ್ ಆಗಿ ಥರ ಇರ್ತಾ ಇತ್ತು. ಸೊ ಅಲ್ಲಿಂದ ಕರ್ಸ್ಕೊಂಡ್ರು. ಕರ್ಸ್ಕೊಂಡ ಪ್ರಕಾರ ಏನಾಯ್ತು, ಇವ್ರು ಇಷ್ಟೊಂದು ಸಡನ್ ಆಗಿ ಇಷ್ಟೊಂದು ಜನ ನಮ್ಮ ಸ್ಟೇಟಲ್ಲಿ ಅಲರ್ಟ್ ಆಯ್ತಾರೆ, ಎಲ್ಲ ಕಡೆಯಿಂದ ಮೂಲೆ ಬರ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಒಣೆ ಸರ್ಕಾರದ್ದು ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ, ಕಮಿಷನರ್ದು ಪಾರ್ಟಿಲ್ಲ ಇಲ್ಲಿ. ಅವರು ಲೋಕಲ್ ಇಷ್ಟೆಲ್ಲ ಆಗ್ತದೆ ಅಂದಾಗೇ ಸಡನ್ ಆಗಿ ಅವರು ಎಚ್ಚೆತ್ಕೋಬೇಕಾಯ್ತು, ಏನು ಬೇಕಾದ್ರೆ ಮುಂಜಾಗ್ರತೆ ಮಾಡೋಕ್ಕಾಯ್ತು. ಇಲ್ಲಿ 100 ಜನ ಇರುತ್ತವೋ 10 ಜನ ಪೊಲೀಸ್ ಏನು ಮಾಡ್ತಾರೆ? ಪೊಲೀಸ್ದು ನಾವು ರೆಸ್ಪಾನ್ಸಿಬಿಲಿಟಿ ನಾವು ಹೇಳಕ್ಕೆ ಬರಲ್ಲ. ಕಮಿಷನ್ ಇದರಲ್ಲಿ 100 ಅವ್ರದ್ದು ಪಾರ್ಟಿಲ್ಲ, ಇವರು ಅವ್ರಿಗೂ ಆ ಥರ ತೊಂದರೆ ಕೊಡಬಾರ್ದಾಯ್ತು. ಮತ್ತೆ ಅವ್ರಿಗೆ ಆ ಜಾಬ್ನ ಕೊಡಬೇಕು, ಕಮಿಷನರ್ ಪಾರ್ಟ್ ಕೊಡಬೇಕು. ಅವ್ರೇನೋ ಒಂಚೂರು ಒಂಚೂರು ಚುಕ್ಕಿ ಇಲ್ದಂತ ನಡ್ಕೋಬೋದಂತ ಒಂದು ಕಮಿಷನರು ನಾವು ಹತ್ರದಿಂದ ನೋಡಿದ್ದೀವಿ. ಆ ಬ್ಲಾಕ್ ಮಾರ್ಕ್ ಇಲ್ದಿರೋಂಥ ಒಬ್ಬರು ಕಮಿಷನರ್, ಪೊಲೀಸ್ ಕಮಿಷನರ್, ಅಂಥವ್ರಿಗೆ ಮತ್ತೆ ಅವ್ರಿಗೆ ಅದೇ ಪೋಸ್ಟ್ ಕೊಟ್ಟು ಅವ್ರಿಗೆ ಅವ್ರ ಸ್ಥಾನ ಉಳ್ಕೊಳ್ಳೋ ಥರ ಮಾಡಬೇಕು. ಅದನ್ನು ನಾನು ದಯವಿಟ್ಟು ನಿಮ್ಮ GTV ಮುಖಾಂತರ ಈ ಸರ್ಕಾರಕ್ಕೆ ಮನವಿ ಮಾಡಿ ಕೇಳ್ಕೊತೀನಿ. ವೆಲ್ ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಕೃಷ್ಣ ಮರಿಯಾಂಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ, ಒಂದ್ ಕಡೆಯಲ್ಲಿ ಈ ಕರಡು ಪ್ರತಿ ಇದರ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಯಾವುದೇ ಒಂದು ರಾಜಕೀಯ ಸಮಾವೇಶವಾಗಲಿ, ನಾನು ಆಗಲೇ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟೆ. ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಸೆಲೆಬ್ರೇಷನ್ಗಳಾಗುತ್ತೆ, ಅಂತ ಸಂದರ್ಭದಲ್ಲಿ ಪೊಲೀಸರು ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಈ ಕಾನೂನು ಅಥವಾ ಇದರ ಅನಿವಾರ್ಯತೆ ಎಷ್ಟಿತ್ತು ಸರ್? ನಾನು ಕೇಳಿದ್ರೆ ಸರ್ ಹೇಳ್ದಾಗೆ ಇದು ಸಡನ್ ಆಗಿ ಆಗಿರ್ಬೋದು, ಆದರೆ ಇದು ನಾನು ಕೇಳಿದ್ರೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರು. ಒಂದು ಲಕ್ಷಾಂತರ ಜನ ಸೇರೋದು ಇಂಟೆಲಿಜೆನ್ಸು ಅವರ್ಸ್ ಮುಂಚೆನೇ ಬರುತ್ತೆ. ಇಫ್ ಯು ರಿಮೆಂಬರ್, ಅವತ್ತು ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಅನ್ನೋದು ಒಂದು ಪ್ರೆಸ್ ರಿಲೀಸ್ ಬರ್ತದೆ. ಅದೆಲ್ಲ ರಿಲೀಸ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗಾಗಲೇ ಅದರದ್ದು ಸೆನ್ಸಿಟಿವಿಟಿ ಪ್ರಾಬ್ಲಮ್ ಹಿಂಗಾಗುತ್ತೆ ಅನ್ನೋದು ಗೊತ್ತಾಗಿದೆ. ಬೆಳಗ್ಗೆ 11-11:30 ಅಷ್ಟೊತ್ತಿಗೊಂದು ಪ್ರೆಸ್ ರಿಲೀಸ್ ಹೋಗುತ್ತೆ, ಈ ಪ್ರೋಗ್ರಾಮ್ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ ಅಂತ ಒಂದು ಪ್ರೆಸ್ ರಿಲೀಸ್ ಎಲ್ಲ ಪೇಪರ್ಲ್ಲೂ ಬರುತ್ತೆ. ಬಟ್ ಅಷ್ಟೊತ್ತಿಗಾಗಲೇ ಅದು ಲೇಟ್. ಯಾಕೆಂದರೆ ಜನ ಬೇರೆ ಬೇರೆ ಸಿಟಿಯಿಂದ ಬೇರೆ ಬೇರೆ ಕಡೆಯಿಂದ ಒಂದು ಕಡೆಗೆ ಬರ್ತಾರೆ. ಅದು ಇಂಟೆಲಿಜೆನ್ಸ್ ಹೆಂಗೆ ಪೊಲೀಸವ್ರಿಗೆ ಗೊತ್ತಾಗ್ತದೆ ಅಂದರೆ, ಮೊಬೈಲ್ ಫೋನ್ ಪಾಯಿಂಟ್ಸಿಂದ ಒಂದು ಕಡೆಗೆ ಕಾಂಗ್ರಿಗೇಟ್ ಆಗ್ತಾ ಇರೋದು ಅವ್ರಿಗೆ ಮೊದಲೇ ಗೊತ್ತಿರ್ತದೆ ಅದು. ಬಟ್ ಐ ಥಿಂಕ್ ಇಟ್ ವಾಸ್ ಟೂ ಲೇಟ್ ಬೈ ದ ಟೈಮ್. ಇದರಲ್ಲಿ ಟೋಟಲ್ ಫೇಲ್ಯೂರು. ಇದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಂದಾಗ
ಹಲವಾರು ಡಿಪಾರ್ಟ್ಮೆಂಟ್ಗಳು ಇದ್ರೊಳಗೆ ಕೈ ಜೋಡಿಸ್ಬೇಕಾಗ್ತದೆ. ಪೊಲೀಸು, ಇಂಟೆಲಿಜೆನ್ಸು, ಆಮೇಲೆ ಅದರೊಳಗಡೆ ಇರೋ ವೆನ್ಯೂ ಮ್ಯಾನೇಜ್ಮೆಂಟ್ ಅವರು, ಪ್ರತಿಯೊಬ್ಬರು ಎಲ್ಲರದು, ಈವೆಂಟ್ ಮ್ಯಾನೇಜರ್ಸ್, ಈವೆಂಟ್ ಪ್ಲಾನರ್ಸ್ದು, ಸರ್ಕಾರದ್ದು ಕೂಡ ಪ್ರತಿಯೊಬ್ಬರದು ಅವ್ರವ್ರದ್ದು ಪಾರ್ಟ್ ಇರುತ್ತೆ. ಇದರಲ್ಲಿ ಯಾರ್ದು ಹೊಣೆ ಇಲ್ಲ ಅಂತಂದ್ರೆ ಇವಾಗ ಆಶ್ಚರ್ಯ ಆಗುತ್ತೆ ನನಗೆ. ಇದರಲ್ಲಿ ಯಾರ್ದು ತಪ್ಪಿಲ್ಲ, ಭಾಳ ಸಡನ್ ಆಗಿ ಆಗೋಯ್ತು ಅನ್ನೋದು ಐ ಥಿಂಕ್ ಇಟ್ ಈಸ್ ಅನ್ಫೇರ್. ಕಳೆ ಸರ್, ಈಗ ಕರ್ನಾಟಕ ಸರ್ಕಾರ ತರೋಕೆ ಹೊರಟಿರುವಂತ ಕರ್ನಾಟಕ ಜನಸಂದಣಿ ನಿಯಂತ್ರಣ ಮಸೂದೆ 2025, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಒಂದ್ ವೇಳೆ ಈ ಮಸೂದೆ ಜಾರಿ ಆಗಿದ್ದೇ ಆದಲ್ಲಿ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕಿರುತ್ತೆ, ಅದು ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು. ಈಗ ಎಷ್ಟು ಈ ಥರ ಆದರೆ ಹಿಂದೆ ಇದ್ದಂಥ ಮಸೂದೆ ಏನಿದು ನಮ್ಮ ನೆಗ್ಲಿಜೆನ್ಸ್ ಆಕ್ಟ್ ಇತ್ತು, ಹಿಂದಿನ ಆಕ್ಟಲ್ಲಿ ಇಷ್ಟೊಂದು ನಮ್ಮ ಮೇಲೆ ಕಠಿಣವಾದಂಥ ಕಾನೂನು ಇರಲಿಲ್ಲ. ಈ ಒಂದು ಪೊಲೀಸ್ ಸ್ಟೇಷನಲ್ಲಿ ಆಗ್ಬೋದು, ಒಂದು ಥ್ರೆಟ್ ಬೋರೆ ಅಫೆನ್ಸ್ ಆಗ್ತಾ ಇತ್ತು, ಅಲ್ಲೇ ಬಿಟ್ಟು ಕಳಿಸುವಂಥ ಕಾನೂನು ಇತ್ತು. ಅವಾಗ ಏನು ಅಷ್ಟು ಜನಕ್ಕೆ ಭಯ ಇರಲಿಲ್ಲ, ಒಂದು ಡ್ರೈವಿಂಗೇ ಇರ್ಬೋದು, ಸಡನ್ ಆಕ್ಸಿಡೆಂಟ್ ಇದು ಅಂತ ನಾವು ಹೇಳೋದು. ಆ ಥರದ್ದೇ ಇದು ಒಂದು ಪಾರ್ಟ್ ಆಫ್ ದಿ ನಡೆದಿರೋ ಇನ್ಸಿಡೆಂಟು, ಸಡನ್ ನೆಗ್ಲಿಜೆನ್ಸಲ್ಲಿ ಆಗಿರ್ತಿದ್ದಲ್ಲ, ಅವ್ರವ್ರು ಮಾಡ್ಕೊಂಡಿದ್ದು. ಈಗ ಅಲ್ಲಿ ಏನು ಮಾಡಿದ್ರು ಮಾಡಿ ಕಳಿಸ್ಬಿಡ್ತಾಯಿದ್ರು. ಈಗ ಆ ಥರ ಬರಲ್ಲ. ಜುಡಿಷರಿ ಇವ್ರು ಮಾಡೋಂಥ ಒಂದು ಮಸೂದೆ ಏನು ಮಾಡುತ್ತೆ ಅಂದರೆ ಕಂಟೈರ್ ಕಂಟ್ರೋಲ್ ಜುಡಿಷರಿ ಬರುತ್ತೆ, ಮ್ಯಾಜಿಸ್ಟ್ರೇಟ್ ಬರುತ್ತೆ. ಈಗ ಎಲ್ಲ ಎ ಟು ಜೆಡ್ ಅವ್ರಿಗೆ ಬಂದಾಗ ಅವರೇ ಬೇಲ್ ಕೊಡಬೇಕು, ಅವರೇ ತನಿಖೆ ಮಾಡಬೇಕು, ಅವರೇ ಏನು ಕೇಸ್ ನಮ್ಮ ಒಂದು ಕೇಸ್ ನಡೆಸಿ ಅಂತಿಮ ಒಂದು ಜಡ್ಜ್ಮೆಂಟ್ ಅವರೇ ಕೊಡುವಂಥ ಕತೆ ಬರುತ್ತೆ. ಅಂದರೆ ಒಂದು ಕೇಸ್ ಲೆವೆಲ್ಗೆ ಹೇಳ್ತಾ ಇರೋದು. ಇವರು ಮೊದಲೆಲ್ಲ ಹಂಗಿರಲಿಲ್ಲ, ಸ್ಟೇಷನಲ್ಲೇ ಬೇಲ್ ಕೊಟ್ಟು ಕಳಿಸ್ತಾ ಇದ್ರು, ಆಮೇಲೆ ಬರ್ತಾರೆ ಏನೋ ಪ್ರಿಬಿಲಿಟಿನೋ ಒಂದು ಇನ್ನೊಂದು ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಈಗ ಥರ ಮಸೂದೆ ಏನಾಗಿದೆ ಅಂದರೆ ಕಟ್ಟುನಿಟ್ಟಾದ ಮಸೂದೆ ಇದು. ಇದರಲ್ಲಿ 3 years ಅಂದಮೇಲೆ 3 years ಆಫ್ಟರ್ ಏನು ಬರುತ್ತೆ ಕಾನೂನು, 3 years ಒಳಗಡೆ ಏನು ಬರುತ್ತೆ ಕಾನೂನು, ಇದೆಲ್ಲ ಪೊಲೀಸ್ ಅಂಡರಲ್ಲಿ ಬರುವಂಥದ್ದು. ಅವರು ಏನೋ ಒಂದು ಸುರುಟಿ ತಗೊಂಡು ಬಿಟ್ಟು ಕಳಿಸ್ಬಿಡ್ತಾರೆ ಜಾಮೀನು ತಗೊಂಡು. ಅದು ಈಗ ಜುಡಿಷಿಯಲ್ ಹಂಗಲ್ಲ, ಕಂಡೀಷನ್ ಇಕ್ತಾರೆ, ಕೋರ್ಟಲ್ಲೇ ನೀವು ಬೇಲ್ ತಗೋಬೇಕು. ನೆಕ್ಸ್ಟು ಈ 3 years ಆಫ್ಟರ್ ಅಂದಾಗ 3 years ಆಫ್ಟರ್ ಅಲ್ಲ, ಇದೆಲ್ಲ ಜುಡಿಷರಿ ಬಂದ್ಬಿಡುತ್ತೆ. ಆವಾಗ ಇದಕ್ಕೆ ಆದಂಥ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ಗಳು ತಂದು ಇಡ್ತಾರೆ. ಈಗ ಅದ್ರಲ್ಲಿ ಬಂದಾಗ ಏನೀಗ ನೀವು ಫೈಲೆಕ್ಸ್ ಏನು ಇದಿದೆ, ಏನು ನಮ್ಮ ಇದು ಫೈನ್ ಅಮೌಂಟ್ ಇದೆ, ಪ್ಲಸ್ 3 years ಅಂತ ಏನಿದ್ದಾರೆ, ಇದೆಲ್ಲ ಆ್ಯಡ್ ಆದಾಗ ಏನು ಮಾಡ್ತಾರೆ, ಜನ ಸ್ವಲ್ಪ ಭಯ ಬರುತ್ತೆ, ಎಚ್ಚೆತ್ಕೊತಾರೆ. ನನ್ನ ಪ್ರಕಾರ ಏನಿದೆ ಅಂದರೆ ಭಯ ಅಂತ ಅಂದಾಗ ಜಾಗೃತಿ ಆಗುತ್ತೆ. ಇದೆಲ್ಲ ಒಂದು 20 ಕೇಸ್ಗಳು, ಒಂದು 500 ಕೇಸ್ ಆಗ್ತದಂಗೆ ಏನಾಗ್ತಾರೆ, ಜನ ಎಚ್ಚೆತ್ಕೊಳ್ತಾರೆ. ಭಯ ಎಲ್ಲಿಲ್ಲ ಅಲ್ಲಿಗೆ ಬಂದಿದ್ದಾರೆ ಜನ. ಒಂದು ಏನೋ ಅವರು ಒಂದು ಪ್ಯಾನಿಕ್ ಇರ್ಬೋದು, ನಾವು RCB ಫ್ಯಾನ್ಸ್ ಅಂತ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು. ಮಸೂದೆ ಅಂದಾಗ ಕಾನೂನಿಗೆ ಎಲ್ಲರೂ ಕೈ ಇಟ್ಲೇಬೇಕು, ಗೌರವ ಕೊಡಲೇಬೇಕು, ಎಲ್ಲಕ್ಕೂ ನಾವು ಆಗಲೇಬೇಕು. ಅವಾಗ ಕಾನೂನು ಇಟ್ಟಿಟ್ಟು ಇದನ್ನ ಎಲ್ಲೂ ಮಾಡಿರಲಿಲ್ಲ ಈ ಎಂಟೈರ್ ಸ್ಟೇಟ್. ಇದರಲ್ಲಿ ನಮ್ಮ ಇಂಡಿಯಾದಲ್ಲೇ ಇಲ್ಲ. ಈಗ ಹೊಸದಾಗಿ ಇದು ಮಸೂದೆ ಆಗಿ ಇದೇನು ಎಷ್ಟು ಚಳಿಗಳ ಮಳೆಗಾಲದ ಅಧಿವೇಶನ ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಕರಡು ಸಮಿತಿ ಮಾಡಿ ಅಧಿವೇಶನ ಅಂಗೀಕಾರ ಅಂದರೆ ಸೆಂಟ್ರಲ್ಗೆ ಹೋಗುತ್ತೆ ಇದು. ಅಲ್ಲಿ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿ ಅಲ್ಲಿಂದ ಅಂಗೀಕಾರ ಆಗಿ ಬಂದರೆ ಈ ಸ್ಟೇಟಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಇದೆಲ್ಲ ಆಗೋದು ಈ ಥರ ಆಗಿದೆ ಅಂತ ಹೇಳಿ ಈಗ ಹೊಸದಾಗಿ ಏನಾರ ನಮ್ಮಲ್ಲಿ ಏನು ಚೌಕಟ್ಟಲ್ಲಿ ಮಾಡಿಕೊಂಡ್ರೆ ಇದನ್ನ ಅನುಕೂಲ ಆಗಿ ಎಲ್ಲ ಸ್ಟೇಟವರು ಇದನ್ನ ಅಪ್ಲೈ ಮಾಡ್ಕೋತಾರೆ. ಈಗ ಅವ್ರಿಗೆ ಅನುಕೂಲ, ಇಲ್ಲ ಅನುಕೂಲ ಆಗಿದೆ ನಮಗೆ ಅಂದಾಗ ಬೇರೆಯವ್ರಿಗೂ ಬೇಕಾದಾಗ ಅವ್ರ ಅನುಕೂಲ ಮಾಡ್ಕೋತಾರೆ. ಇದು ಇಂಪ್ಲಿಮೆಂಟ್ ಆದರೆ ಈ ಥರ ಈ ಕಾನೂನಿಂದ ಇಷ್ಟೊಂದು ಜನಕ್ಕೆ ಏನು ಒಂದು ರೀತಿಯಲ್ಲಿ ಅರಿವು ಮತ್ತು ಒಂದು ಕಾನೂನು ಮುಡಿಸ್ದಂಗೆ ಆಗುತ್ತೆ. ಮತ್ತು ಜೊತೆಗೆ ಜಾಗೃತಿ. ಇವು ನೋಡಿ, ನಾವು ಇವಾಗ ನಮ್ಮೇಲೇನು ಒಂದು 304A ಅಂದರೆ ಬುಡ ಅನ್ನೋ ಥರದಲ್ಲಿ ಕೆಲವರು ಇದು ತಿಳುವಳಿಕೆ ಇರೋರು, ತಿಳಿದಿರೋರು ಹಂಗಂತಾರಲಿಲ್ಲ. ಅಯ್ಯೋ ವಿನಪ್ಪ ಅದಕ್ಕೇನೋ ಒಂದು ಇದೆ, ಅದಕ್ಕೆ ನಾವು ಅದಕ್ಕೆ ಬೆಲೆ ಕೊಡಬೇಕು, ಆ ಕಾನೂನು ಗೌರವಿಸಬೇಕು, ನಾವು ಹೋಗ್ಬೇಕು, ಲಾಯರ್ ನೋಡಬೇಕು. ಇವಾಗ ಲಾಯರ್ ನೋಡಬೇಕು, ಕೋರ್ಟಿಗೆ ಬಂದು ಕರೆಕ್ಟ್ ಟೈಮ್ ನಿಂತ್ಕೋಬೇಕು, ಬೇಲ್ ತಗೋಬೇಕು, ಅವ್ರು ಹೇಳೋ ಜಡ್ಜು ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ ಅದಕ್ಕೆ ಕೇಳಬೇಕು. ಹೆಚ್ಚು ಕಮ್ಮಿ ಆದರೆ ಒಳ್ಳೆ ತಗೊಳ್ತಾರೆ, ಇಲ್ಲ ಇಂಪ್ರೀಸ್ಮೆಂಟ್ ಆಗ್ಬಿಡ್ಬೋದು. ಹೆಚ್ಚು ಕಮ್ಮಿ ಆದರೆ 3 ವರ್ಷ ಸಜಾ ಆಗ್ಬಿಡುತ್ತೆ. ಆಮೇಲೆ ನೀವು ಫೈನ್ ಅಮೌಂಟ್ ಬೇರೆ ಇರುತ್ತೆ. ಇದನ್ನೆಲ್ಲ ಈಗ ಏನೋ ನಡೀತಾ ಇದೆ, ಯಾವುದೋ ಸಮಾವೇಶ ನಡೀತಾ ಇದೆ, ಯಾವುದೋ ಜಾತ್ರೆ ನಡೀತಾ, ಈಗ ಯಾವುದೋ ಒಂದು ರಾಜಕೀಯ ಸಮಾವೇಶ ನಡೀತಾ, ಈಗೆಲ್ಲ ಏನಾಗಿ ಈ ಕಾನೂನು ತಂದ ಮೇಲೆ ಪ್ರತಿ ಒಂದಕ್ಕೂ ಇದು ಬೀಳುತ್ತೆ, ಕಡಿವಾಣ ಬೀಳುತ್ತೆ, 100% ಬೀಳುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಈಗ ತರೋಕೆ ಹೊರಟಿರುವಂತಹ ಕರ್ನಾಟಕ ಜನಸಂದಣಿ ನಿಯಂತ್ರಣ ಮಸೂದೆ 2025 ಇದು ಇಂಪ್ಲಿಮೆಂಟ್ ಆದ್ರೆ ಏನೆಲ್ಲ ಆಗಬಹುದು ಎನ್ನುವುದಾಗಿ ವಕೀಲರು ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಅರುಣ್ ಅವರು V.9 ಈವೆಂಟ್ಸ್ ನ ಫೌಂಡರ್ ಹಾಗೆಯೇ CEO ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರುಣ್ ಅವರೇ, ಸಾಕಷ್ಟು ಈವೆಂಟ್ಸ್ ಗಳನ್ನ ನೀವು ಕೂಡ ಮಾಡಿರ್ತೀರಾ, ಸಾಕಷ್ಟು ಜನ ಸೇರ್ತಾರೆ. ಈಗ ಸರ್ಕಾರ ತರೋಕೆ ಹೊರಟಿರುವಂತ ಈ ಮಸೂದೆ ಬಗ್ಗೆ ನಿಮ್ಗೆ ಇರುವಂತ ಮಾಹಿತಿ, ಹಾಗೇನೆ ಬಂದ್ರೆ ಒಂದ್ ವೇಳೆ ಯಾವ ರೀತಿ ಅನುಕೂಲ ಆಗುತ್ತೆ? ಇಲ್ಲ, ನಾನು ಒಂದು ಕ್ಲಿಯರ್ ಕಟ್ ಆಗಿ ಹೇಳೋದೇನು ಅಂದ್ರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್
ಇದನ್ನ ಈಸಿಯಾಗೆ ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಓಕೆ ಓಕೆ. ಹೇಗೆ ಅಂತ ಕೇಳೋದಾದ್ರೆ ನೀವು ಈಗ ಲಾಸ್ಟ್ ನಾವು ಪುನೀತ್ ಸರ್ನ ಮಿಸ್ ಮಾಡ್ಕೊಂಡಾಗ್ಲೂ ಕೂಡ 20 ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ರು. ಓಕೆ ಓಕೆ ಓಕೆ. ಅಲ್ಲಿ ಮೇಂಟೈನ್ ಆರ್ಗನೈಸ್ ಲೆವೆಲ್ ಇದೆಯಲ್ಲ, ಅದು ಯಾರು ಆ ಒಂದು ಕ್ರೌಡ್ನ ಮೇಂಟೈನ್ ಮಾಡ್ತಾರೆ ಅಂತ ಆರ್ಗನೈಸೇಷನ್ಗೆ ಕೊಡಬೇಕು ಒಂದು. ಓಕೆ. ಎರಡನೇದು, ನಾವು ಅಪ್ಪು ಸರ್ನ ಮಿಸ್ ಮಾಡ್ಕೊಂಡಾಗ ಒಂದು ಬ್ಯಾರಿಕೇಟು ಒಂದು ಲೈನಲ್ಲಿ ಫಾರ್ಮೇಟ್ ಮಾಡಿರಲಿಲ್ಲ. ಓಕೆ. ಯಾರು ಅದನ್ನು ಮೇಂಟೈನ್ ಮಾಡ್ತಾರೆ? ಇವಾಗ TTH ತಿಬ್ಬಾ ದೇಬಿ ಟೆಂಟ್ ಹೌಸ್ನ ಕರೆದ್ರು, ರಾಜಣ್ಣ ಸರ್ ಆ್ಯಂಡ್ ಕೃಷ್ಣ ಸರ್ ಬನ್ನಿ ಅಂತ. ನಾವು ಕೂಡ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಓಕೆ. ಅಲ್ಲಿ ಒಂದು ಲೈನ್ ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 7 ಲೈನು ಪ್ಲಾಟ್ಫಾರ್ಮ್ನ ರೈಸ್ ಮಾಡಿ ಯಾರಿಗೂ ಡಿಸ್ಟರ್ಬ್ ಆಗದಿದ್ದಂಗೆ ನಾವು ಅರೇಂಜ್ ಮಾಡಿದ್ವಿ. ಓಕೆ. ನಾನು ಒಂದು ಮೇನ್ ಆಗಿ ಹೇಳೋದೇನೆಂದರೆ, ಕ್ರೌಡ್ ಬರ್ತಾರೆ ಅನ್ನೋದು ಗೊತ್ತಿದೆ. ಎಸ್. ನಾವು ಪ್ಲೇಯರ್ಸ್ಗಳಿಗೇನೆ ಒಂದು ಸ್ಟೇಜ್ನ ಮಾಡಿ ಗ್ಯಾಲರಿಲಿ ಅವ್ರ ಗ್ರೌಂಡ್ ಇನ್ಸೈಡ್ ಬರೋವಂಥ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವತ್ತಿನ ದಿನ ಮ್ಯಾಚ್ ಇಲ್ವಲ್ಲ. ಓಕೆ. ಹೌದು, ಮ್ಯಾಚ್ ಇಲ್ಲ. ಎಲ್ಲರನ್ನೂ ಕೂಡ ಗ್ರೌಂಡಲ್ಲಿ ಬಿಟ್ಬಿಟ್ಟಿದ್ರೆ ನಾವು ಹೌದು ಸ್ಟೇಡಿಯಂ ಪ್ಲಸ್ ಗ್ರೌಂಡ್ ಇವ್ರನ್ನೇ ಒಂದು ಗ್ಯಾಲರಿ ಮಾಡ್ಬಿಟ್ಟು ನಿಲ್ಸ್ಬಿಟ್ಟಿದ್ರೆ ಓಕೆ ಆರಾಮಾಗೆ ನಾವು ಆ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಬೋದಾಗಿತ್ತು. ನಿಜ. ಆ್ಯಂಡ್ ಇನ್ಫಾರ್ಮೇಶನ್ ಇರುತ್ತೆ. ನೀವು ಯಾವುದೇ ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಫ್ಲೈಟ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಎಷ್ಟು ಬೇಗ ಎಷ್ಟು ಜನ ಬರ್ತಾರೆ ಅನ್ನೋದು ಮಾಹಿತಿ ಇರುತ್ತೆ. ಎಸ್. ನೆಟ್ವರ್ಕ್ ಆಲ್ಸೋ 100%. ಅದು ಕೂಡ ಸರ್ಕಾರದ ಲೆವೆಲಲ್ಲಿ ಇದ್ದಾಗ ಇನ್ಫಾರ್ಮೇಶನ್ ಪಾಸ್ಔಟ್ ಆಗೇ ಆಗುತ್ತೆ. ಓಕೆ. ಸೊ ಇದನ್ನು ಈಸಿಯಾಗೆ ಸಾಲ್ವ್ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಹೊರಗಡೆ ನಾವು LED ಡಿಸ್ಪ್ಲೇ ಮಾಡಿದರೆ ಎಷ್ಟು ಲಕ್ಷ ಜನ ಬಂದಿದ್ರು ನೋಡ್ಕೊಂಡು ಸ್ಪ್ಲಿಟ್ ಆಗಿಬಿಟ್ಟಿರೋರು. 100%. ಇದು ಒಂದೇ ಅಲ್ಲ, ನಾವು ತುಮಕೂರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ನಾವು ಮಿಸ್ ಮಾಡ್ಕೊಂಡಾಗ್ಲೂ ಕೂಡ ಬ್ಯಾರಿಕೇಡ್ ನಾವು 20 ಕಿಲೋಮೀಟರ್ ಹಾಕಿದ್ದಿದ್ದು. 20 ಕಿಲೋಮೀಟರ್. ಎಷ್ಟು ಲಕ್ಷ? 20-25 ಲಕ್ಷ ಜನ. ಏನಾದರೂ ಒಂದು ಘಟನೆ. ಎಸ್ ಎಸ್ ನಿಜ. ಅಲ್ಲಿ ಏನು ಮಾಡಕ್ ಈವೆಂಟ್ ಆರ್ಗನೈಸರ್ಗೆ ಫಸ್ಟು ನಾವು ಕೇಳೋದು ಒಂದೇ, ನಿಮ್ಮ ಐಡಿಯಾ ಪ್ರಕಾರ ನೀವು ಮಾಡ್ತೀರಾ ಮಾಡಿ, ಇಲ್ಲ ನಮ್ಮ ಐಡಿಯಾ ಪ್ರಕಾರ ನಮ್ಮನ್ನು ಬಿಟ್ಬಿಡಿ. ಇಂಥ ಸಾವಿರಾರು ಇವೆಂಟ್ಗಳು ಮಾಡಿರ್ತೀವಿ, ಅದನ್ನು ನಮಗೆ ಫ್ರೀಡಮ್ ಬಿಟ್ಬಿಡ್ಬೇಕು. ಓಕೆ ಓಕೆ. ಆಮೇಲೆ ಇದು 1 ದಿನ 2 ದಿನ ನಮಗೆ ಟೈಮ್ ಬೇಕಾಗೂ ಇಲ್ಲ. ಈವೆಂಟ್ ಆರ್ಗನೈಸರ್ಸ್ಗೆ 1 ಗಂಟೆಲೇ ಮಾಡಿರೋವಂಥ ಉದಾಹರಣೆಗಳಿದೆ. ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಯಾರು ಆ ಒಂದು ಕ್ರೌಡ್ನ ಕೆಪಾಸಿಟಿನ ಮೇಂಟೈನ್ ಮಾಡ್ತಾರೆ ಅಂತ ಆರ್ಗನೈಸೇಷನ್ಗೆ ಪಿಚ್ ಮಾಡಬೇಕು. ಎಸ್ ಎಸ್. ವೆಲ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಕೃಷ್ಣ ಮರಿಯಂಕ್ ಅವರೇ, ಈಗ ಕ್ರೌಡ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಎಲ್ಲೇ ಆಗಲಿ, ನಾನು ಸಾಕಷ್ಟು ಉದಾಹರಣೆನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು, ಅಲ್ಲೇನಾಗಿಲ್ಲ ಬಿಡಿ, ಪೊಲೀಸರು ಸೆಕ್ಯೂರಿಟಿನ ಆ ಲೆವೆಲ್ ಕೊಟ್ಟಿದ್ರು. ಬಟ್ ಚಿನ್ನಸ್ವಾಮಿ ದುರಂತವೇ ತಗೊಳ್ಳೋಣ. ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ಲಿ ಇವೆಂಟ್ಸ್ ಅವರ ವೈಫಲ್ಯ ಇದೆಯಾ, ಅಥವಾ ಪೊಲೀಸ್ ಅವರ ವೈಫಲ್ಯ ಇದೆ, ಅಥವಾ ಸರ್ಕಾರದ ವೈಫಲ್ಯ ಇದೆ ಸರ್? ನಾನು ಕೇಳಿದ್ರೆ 3 ಜನದ್ದು ಇದೆ. ಇದಲ್ಲದೆ ವೆನ್ಯೂ ಅವ್ರದ್ದು ಇದೆ. ವೆನ್ಯೂ ತುಂಬಾ ಹಳೆಯದು. ಹೌದು, ಒಂದು 40-50 ವರ್ಷದ ಹಳೆ KCA ಸ್ಟೇಡಿಯಂ. ಆ ವೆನ್ಯೂ ನೀವು ಹೋಗೋದು ಬರೋದು ನೋಡಿದ್ರೆ ಇಟ್ ಇಸ್ ಅ ವೆರಿ ನ್ಯಾರೋ ಸ್ಪೇಸಸ್. ಒಳಗಡೆ ಎಲ್ಲ ಅದು ಸ್ಟ್ಯಾಂಪಿಡ್ ಎಲ್ಲಿ ಬೇಕಾರಾಗ್ಬೋದು. ಗೇಟ್ ಹೊರಗಡೆ ಬೇಕಾರಾಗ್ಬೋದು, ಒಳಗಡೆ ಆ ಸ್ಟೆಪ್ಸ್ ಹತ್ತುವಾಗ ಜಾಗದಲ್ಲಿ ಕೂಡ ಆಗ್ಬೋದು. ಎಲ್ಲ ಕಡೆ ಆಗೋ ಚಾನ್ಸಸ್ ಇದೆ. ಬಟ್ ಈಗ ತರ್ತಾ ಇರೋ ಕಾನೂನು ಏನಿದೆ, ಈವೆಂಟ್ ಪ್ಲಾನರು, ಈವೆಂಟ್ ಆರ್ಗನೈಸರ್ ಮೇಲೆ ಅವ್ರ ಮೇಲೆ ಗೂಬೆ ಕೊಡಿಸೋ ಥರ ಇದಾಗ್ತಾ ಇದೆ. ಬಟ್ ಈಗ ನಿಮ್ಗೆ ಒಂದು ತಿಳ್ಕೊಬೇಕೇನಾದ್ರೆ, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇದು ಈ ಕಾನೂನು ಸ್ಪೆಸಿಫಿಕ್ ಆಗಿ ಈವೆಂಟ್ ಪ್ಲಾನರ್ಸ್ಗೋಸ್ಕರ ಅವ್ರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಥರ ಮಾಡ್ತಾ ಇದ್ದಾರೆ. ಬಟ್ ಪಬ್ಲಿಕ್ ಸೇಫ್ಟಿ ಬಂದಾಗ ಇದು ಕಾನೂನೇನು ಹೊಸದಲ್ಲ. ಯಾವುದೇ ಪಬ್ಲಿಕ್ ಸಾರ್ವಜನಿಕ ಸಭೆ ಮಾಡಬೇಕಾದ್ರೆ, ಮೀಟಿಂಗ್ಸ್ ಹೊಡೋಕೆ ಈಗಾಗಲೇ ಇದಾದ ಕಾನೂನುಗಳಿದೆ. ಏನೋ ಸುರಕ್ಷತಾ ಪ್ರಿವೆಂಟಿವ್ ಆ್ಯಕ್ಷನ್ಸು ಅದೆಲ್ಲ ತೊಗೋಬೇಕು ಅನ್ನೋದು ಮೊದಲಿಂದನೂ ಇದೆ. ಬಟ್ ಲಾರ್ಜರ್ ಇತ್ತು. ಇವಾಗ ಈವೆಂಟ್ ಪ್ಲಾನರ್ಗೆ ಫಿಕ್ಸ್ ಮಾಡಲಿಕ್ಕೆ, ಅವ್ರ ತಲೆ ಮೇಲೆ ಹಾಕಲಿಕ್ಕೆ ಇದೊಂದು ಏನೋ ಪರ್ಟಿಕ್ಯುಲರ್ ಕಾನೂನು ಬರ್ತಾ ಇದೆ. ಇರಲಿ, ಗುಡ್, ಸ್ಪೆಸಿಫಿಕ್, ಅದು ಸರಿಗಿದೆ. ಆದರೆ ಪ್ರಿನ್ಸಿಪಲ್ ಆರ್ಗನೈಸರ್ ಅಂದರೆ ಸರ್ಕಾರದ ಇವೆಂಟ್ ಇದ್ದಾಗ ಯಾರು ಮಾಡ್ತಾರೆ? ಸರ್ಕಾರದ ಇವೆಂಟು ವಿಧಾನಸೌಧ ಮುಂದೆ ನಡೆದಾಗ ಅದು ಅಲ್ಲಿ ಏನಾದ್ರು ಸ್ಟ್ಯಾಂಪೀಡ್ ಆಗಿದ್ರೆ ಅದಕ್ಕೆ ಹೊಣೆ ಯಾರು? ಅಲ್ಲಿ ಹೊಣೆ ಯಾರು ಅಲ್ವಾ? ಅದನ್ನು ಮರೀಲಿಕ್ಕಾಗಲ್ಲ. ಸರ್ಕಾರನೂ ಹೊಣೆ, ವೆನ್ಯೂ ಹೊಣೆ. ಬಿಕಾಸ್ ವೆನ್ಯೂಲಿ ಫೆಸಿಲಿಟೀಸು, ಮೂವ್ಮೆಂಟು, ಸೇಫ್ ಪ್ಯಾಸೇಜಸ್ಸು, ವಾಟ್ ಈಸ್ ದ ಪ್ಲ್ಯಾನ್ ಫಾರ್ ಅಕಸ್ಮಾತ್ ಏನಾದ್ರು ಇವೆಂಟ್ ಆಫ್ ಏನಾದ್ರು ಒಳಗಡೆ ಒಂದು ಲೆಟ್ಸೆ ಒಂದು ಬಾಂಬೆ ಎಕ್ಸ್ಪ್ಲೋಡ್ ಆಯಿತು, ಜನ ಹೇಗೆ ಎಸ್ಕೇಪ್ ಆಗ್ತಾರೆ ಹೊರಗಡೆ? ವಾಟ್ ಈಸ್ ದ ಸೇಫ್ ಪ್ಯಾಸೇಜ್ ಔಟ್?
ಈಗ ಒಂದು ಏರ್ಲೈನ್ಸಲ್ಲಿ ಡಿಸಾಸ್ಟರ್ ಆದಾಗ ಅದಕ್ಕೆ ಹೇಗೆ ಎಸ್ಕೇಪ್ ಪ್ಲಾನ್ ಏನಿದೆ ಅದನ್ನು ಮಾಡ್ತಾರೆ, ಅದೇ ಥರ ಇಲ್ಲೂ ಮಾಡಬೇಕು. ಸೊ ವೆನ್ಯೂ, ಈವೆಂಟ್ ಪ್ಲಾನರ್, ಈವೆಂಟ್ ಆರ್ಗನೈಸರ್ ಆ್ಯಂಡ್ ಸರ್ಕಾರ ಇದ್ರೆ ಸರ್ಕಾರ ಎಲ್ಲರದು, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅವ್ರದಲ್ವಾ, ಪೊಲೀಸ್ ಕ್ರೌಡ್ ಕಂಟ್ರೋಲ್ ಯಾರು ಮಾಡಬೇಕು? ಪೊಲೀಸ್ ಅವರೇ ಮಾಡಬೇಕು. ಅವ್ರಿಗೆ ಪ್ಲಾನ್ ಇಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಪ್ಲಾನ್ ಇಲ್ಲ ಅಂದ್ರೆ ಕ್ರೌಡ್ ಕಂಟ್ರೋಲ್ ಈವೆಂಟ್ ಪ್ಲಾನರ್ಸ್ ಮಾಡೋಕ್ಕಲ್ಲ, ಅದೇನಿದ್ರು ಒಳಗಡೆ ಬಂದ ಮೇಲೆ ಹೊರಗಡೆ ಪೊಲೀಸವರು. ಸೊ ಆ ಥರದಲ್ಲಿ ಇದು 4 ಜನದ್ದು ಇದಿದೆ. ಬಟ್ ಈ ಕಾನೂನು ಸ್ಪೆಸಿಫಿಕ್ ಆಗಿ ಈವೆಂಟ್ ಪ್ಲಾನರ್ ಮೇಲೆ ಅವ್ರಿಗೆ ಕ್ರಿಮಿನಲ್ ಅಫೆನ್ಸು 3 years ಪ್ಲಸ್ 5 lakhs. ಐ ಡೋಂಟ್ ಥಿಂಕ್ ಇಟ್ ಇಸ್ ಎನಿಥಿಂಗ್ ನ್ಯೂ. ಈಗ ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ. ಪಬ್ಲಿಕ್ ಸೇಫ್ಟಿ ಸೆಕ್ಯೂರಿಟಿ ಅನ್ನೋದು ಮೊದಲಿಂದನೂ ಕಾನೂನಲ್ಲಿ ಇದ್ದೇ ಇದೆ. ಯಾವುದೇ ಸಾರ್ವಜನಿಕ ಸಭೆ ಮಾಡಿದ್ರು ಅದು ಇದ್ದೇ ಇದೆ. ಇದು ನಥಿಂಗ್ ನ್ಯೂ ಅಬೌಟ್ ಇಟ್. ನಾನು ಕೇಳಿದ್ರೆ ಇದರಲ್ಲಿ ಹೊಣೆ 4 ಜನದ್ದು ಇದೆ, ಸರ್ಕಾರದ್ದು ಇದೆ, ಎಲ್ಲರದ್ದು. ಬಟ್ ಒನ್ ಥಿಂಗ್ ಸರ್, ಚಿನ್ನಸ್ವಾಮಿ ಸ್ಟೇಡಿಯಂಗೆ 24 ಗೇಟ್ಗಳಿರ್ಬಹುದೇನೋ, ಇಟ್ ಮೇ ಬಿ ಅಂದಾಜು 24 ಗೇಟ್ಗಳಿರಬಹುದೇನೋ. ಬಟ್ ಆ ದಿವಸ ಓಪನ್ ಇಟ್ಟಿದ್ದು 1-2-3 ಗೇಟ್ಗಳು ಮಾತ್ರ. ಇದು ಕೂಡ ಕಾರಣ ಆಗಿದೆ. ಡಿಸಾಸ್ಟರ್, ಅದು ಡಿಸಾಸ್ಟರ್. ಇಂಥ ದೊಡ್ಡ ಇವೆಂಟು ವಿತೌಟ್ ಇನಫ್ ಪ್ರಿಪ್ರೇಷನ್ಸ್ ಆಗಬೇಕಾದ್ರೆ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಇರಬೇಕಲ್ಲಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಇನ್ ಕೇಸ್ ಆಫ್ ಡಿಸಾಸ್ಟರ್ ಏನಾಗ್ತದೆ ಅನ್ನೋದ್ರ ಮೇಲೆ ಅದು ಪ್ಲ್ಯಾನ್ ಮಾಡೋಕೆ, ಅದಕ್ಕೆಲ್ಲ ಇದೆಲ್ಲ ಇದು ಕಂಪ್ಲೀಟ್ ಇವೆಂಟ್ ಆಗಿರೋದು ವಿತೌಟ್ ಪ್ರಿಪ್ರೇಷನ್ ಆಗಿರೋದು ಒಂದೇ ಒಂದು ಕಾರಣ. ಅದಕ್ಕೆ ನಾನು ಎಲ್ಲರನ್ನೂ ಬ್ಲೇಮ್ ಮಾಡ್ತೀನಿ. ಇದರಲ್ಲಿ RCB ಇರ್ಬೋದು, ಸರ್ಕಾರ ಇರ್ಬೋದು, ಇದ್ರಲ್ಲಿ ಎಲ್ಲರೂ ಬ್ಲೇಮ್ ಮಾಡ್ತೀನಿ. ಎಲ್ಲರದ್ದು ಪಾರ್ಟ್ ಇದೆ. ಇದರಲ್ಲಿ ಒಬ್ಬರ ಮೇಲೆ ಗೂಬೆ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಕಳೆ ಸರ್, ಈಗ ಸರ್ವೇ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಕಾರ್ಯಕ್ರಮದ ಆಯೋಜಕರು ಈ ಮಸೂದೆಗಿಂತ ಮುಂಚಿತವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಮಾತನಾಡ್ತಾ ಹೋಗೋದಾದ್ರೆ ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸರ್? ಅಲ್ಲ, ಇವ್ರು ಹೇಳ್ದಂಗೆ ಅದು ಕೆಲವೆಲ್ಲ ನಾವು ರೂಲ್ಸ್ ರೆಗ್ಯುಲೇಷನ್ ಮೇಂಟೈನ್ ಮಾಡಲೇಬೇಕು. ಓಕೆ, ಈಗೇನು ತಕ್ಷಣ ನಾವು ಏನೋ ಒಂದು ಇವೆಂಟ್ಸ್, ಈಗ ಒಂದು ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡ್ತೀವಿ, ಇಮಿಡಿಯೇಟ್ಲಿ ನಾವು ಏನು ಮಾಡ್ತೀವಿ, ಹೋಮ್ಗೆ ಮತ್ತು ಇಂಟೆಲಿಜೆನ್ಸ್ಗೆ ನಾವು ಏನೋ ಅದು ರಿಪೋರ್ಟ್ ಕೊಟ್ಬಿಡ್ತೀವಿ, ಏನಿದೆ ನೀವೇನು ಬೇಕು ಮಾಡಿ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಅದಕ್ಕೆ ಇವರು ನೀವು ಹೇಳ್ದಂಗೆ ಪೂರ್ವಸಿದ್ಧವಾಗಿ ಕೆಲವೊಂದು ಮೀಟಿಂಗ್ಸ್ಗಳು ಆಗಬೇಕಾಯ್ತು ಇಲ್ಲಿ. ಅದನ್ನು ನೀವು ಬೇಡ ಅಂತ ಏನು ಹೇಳಕ್ಕೆ ಹೋಗಲ್ಲ ಇಲ್ಲಿ, ಅವನು ನಾವು ಒಪ್ಕೋತೀವಿ. ಬಟ್ ಏನಂದರೆ ಸಡನ್ನಾಗಿ ಫಿಕ್ಸ್ ಆಗಿದ್ದರಿಂದ ಇವರೇನು ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವುದು ನೋಡಿ, ಇವ್ರು ಹೇಳ್ದಂಗೆ ನಾವು ಅಲ್ಲಿ ಏನು ಅದಕ್ಕೆ ಅವಕಾಶನೇ ಸಿಕ್ಕಲಿಲ್ಲ ಅಲ್ಲಿ. ಓಕೆ, ಹೌದು. ಅದು ಫಸ್ಟ್ ಆಫ್ ಆಲ್ ಯೋಚನೆ ಮಾಡಬೇಕಾಯಿತು. ಅಲ್ಲಿರುವಂಥ ಇಲ್ಲಿ ಏನು ನಾವೇನು ಮುಖ್ಯಮಂತ್ರಿಯವ್ರನ್ನ ಮತ್ತು ಡೆಪ್ಟಿ CM ಓಮ್ನ ಬ್ಲೇಮ್ ಮಾಡುತ್ತಾ ಕೂತ್ಕೊಳ್ಳೋದಲ್ಲ ಇಲ್ಲಿ. ಓಕೆ, ಅಲ್ಲಿ ಹಿಂದೆ ಇರುವಂಥ ಏನು ಇದೆ ಅವರು ಸರ್ಕಾರಿ ಅಧೀನ ಅಧಿಕಾರಿಗಳು, PS ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಅವರು ಮತ್ತು ಹೋಮ್ ಚೀಫ್ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ, ಅವ್ರು ಟಕ್ಕಂತ ಅಲರ್ಟ್ ಆಗ್ಬಿಡ್ಬೇಕಲ್ಲಿ. ಓಕೆ, ಹೌದು. CM ಬಗ್ದಟ್ಟಿಗೆ ಎತ್ಕೊಳಕ್ಕೆ ಹೋಗ್ತಾರೆ ಬಿದ್ದೋದ್ರೇನೋ ಅಂತ. ಆ ಥರ ಹಿಂದೆ ಇರೋದೇನೋ ಅದೇ ಕೆಲಸ ನಾನು ಹೇಳೋದು. ಅರ್ಥ ಆಗಿರ್ಬೇಕು, ನೀವು ಸಿಂಪಲ್ ಆಗಿ ಹೇಳ್ತೀರ. ಹಿಂಗೆ ಸಡನ್ ಆಗಿ ಬಿದ್ದೆಟ್ಗೆ ಎತ್ಕೊಳಕ್ ಹೋಗ್ತಾರೆ ಅಂದಾಗ ಅದು ಸರ್ಕಾರನೇ ಅಲ್ವಾ. ಆ ಥರ ಹಿಂಬಾಲಕ್ಕೆ ನಮ್ಮ ಒಂದೇನು ಸರ್ಕಾರ ಇದೆ, ಸರ್ಕಾರ ಇದು ಪೂರ್ಣ ಹೊಣೆಗಾರಿಕೆ ವಹಿಸ್ಕೋಬೇಕಾಯ್ತದು. ಇದು ಮಾಡ್ತಾ ಇರೋ ಕಾರ್ಯಕ್ರಮ ಸಡನ್ ಆಗಿ ಹಿಂಗೆ ಫಿಕ್ಸ್ ಆದ ತಕ್ಷಣ ಎಲ್ಲ ಆಫೀಸರ್ಸ್ ಕುತ್ಕೊಂಡು ಮೀಟಿಂಗ್ ಮಾಡಿ ವಿತಿನ್ ಎ ಸೆಕೆಂಡಲ್ಲಿ ಮಾಡ್ಬೋದು. ಇವರೇ ಹೇಳಿದ್ರಲ್ಲ, ಕುತ್ಕೊಂಡು ನಾವು ಏನು ಬೇಕು ಪೂರೈಸಿದ್ದು ಟಕ ರೆಡಿ ಮಾಡಿ ಏನು ಬೇಕು ಮಾಡ್ಕೊಂಡು ಎಲ್ಲೆಲ್ಲಿ ಗೇಟ್ ಹಾಕಬೇಕಾಯ್ತು, ಎಲ್ಲೆಲ್ಲಿ ಬಸ್ಗಳು ಬಿಡಬಾರಾಯ್ತು, ಎಲ್ಲೆಲ್ಲಿ ನಾವು ಟ್ರಾಫಿಕ್ ಜಾಮ್ ಮಾಡಬೇಕಾಯ್ತು, ಯಾವ ರಸ್ತೆ ಬಂದ್ ಮಾಡಬೇಕಾಯ್ತು, ಎಲ್ಲೆಲ್ಲಿ ಜನ ಬರ್ದಂಗೆ ಅವಾಯ್ಡ್ ಮಾಡಬೇಕಾಯ್ತು. ಇಂಥ ಕಾರ್ಯಕ್ರಮಗಳನ್ನ ಮಾಡಿದರೆ ಅಟ್ಲೀಸ್ಟ್ 50% ಆದರೂ ಶೇಪ್ ಆಯ್ತಾಯಿತು. ಅಲ್ಲಿ ಏನಾಗಿದೆ, ಲೋಕಲ್ ಸ್ಟೇಷನ್, ಪೊಲೀಸ್ ಸ್ಟೇಷನ್, ಸರ್ಕಲ್ ಇನ್ಸ್ಪೆಕ್ಟ್ರು, ACP, DCP ಕೈಯಲ್ಲಿ ಇತ್ತು. ಇದು ನನ್ನ ಪ್ರಕಾರ ಅಲ್ಲಿ ನಾನು ಅದೇ ಲಿಮಿಟ್ಸ್ ಅಲ್ಲೇ ನನ್ನ ಕೆಲಸ. ನಂದು ಪಕ್ಕದಲ್ಲೇ ನಾನು ಇರೋದು, ವಿಧಾನಸೌಧದ ಪಕ್ಕದಲ್ಲೇ ನಾನು ಕೋರ್ಟ್ ಇರೋದು. ನಾನು ನೋಡ್ತಾನೆ ಇದ್ದೀನಿ, ನನಗೆ ಸಿಗ್ತಲ್ಲ. ನಾನು ಮೆಟ್ರೋದಲ್ಲಿ ಬರ್ತೀವಿ, ನಾವು ಸಡನ್ ಆಗಿ ಓಡಾಡಕ್ಕಾಗಲ್ಲ. ಅಲ್ಲಿಂದ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಇಂದ ನಾವು ಇಲ್ಲಿ ಮೆಟ್ರೋಲ್ಲೇ ಬರೋದು, ಆ ಟ್ರಾಫಿಕ್ ಇಲಾಖೆ ಅಂತ. ನಮ್ಗೆ ಮೆಟ್ರೋಲ್ಲಿ ಸೀಟ್ ಇಲ್ಲ. ಆಗ ಅನ್ಕೊಂಡು ಏನಾಗುತ್ತೆ ಇನ್ಸಿಡೆಂಟ್ ಅಂತ ಮೊದಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅಷ್ಟೊಂದು ವೈಫಲ್ಯ ಆಗೋದ್ ಕಾರಣಕ್ಕೆ ಬಿಟ್ಕೊಡ್ಬಾರ್ದಾಯ್ತು. ಹೈಕೋರ್ಟ್ ಮೇಲೆಲ್ಲ ಇದ್ರು ಸರ್ ಜನ, ಹೈಕೋರ್ಟ್ ಎಲ್ಲರೂ ನಾವು ಇದ್ರೆ ನಮ್ಮ ಮೇಲೆ ಇರ್ತಾ ಇದ್ರು. ಅಲ್ಲಿ ನಾವು ಸದ್ಯ ಮುಂದೆ ಮೂವ್ ಆಗ್ಬಿಟ್ವಿ. ಆ ತರ ಜನನು ಇಷ್ಟು ಚೆನ್ನಾಗಿ ಸೇರ್ತಾರಂತ ಯಾರು ನಿರೀಕ್ಷೆನೂ ಮಾಡಿರಲಿಲ್ಲ. ಇವ್ರು ಹೇಳಿದ್ರು ಸೆಕೆಂಡ್ ಗೊತ್ತಾಗುತ್ತೆ ಅಂದ್ರಲ್ಲ, ಅಷ್ಟು ಅಲ್ಲಲ್ಲೇ ಮಾಡಬೇಕಾಯ್ತು. ಅಲ್ಲ ಡಿಸ್ಟಿಕ್ ಲೆವೆಲಲ್ಲೇ ಮಾಡಬೇಕಾಯ್ತು. ಏನಾಗ್ತದೆ ರಿಪೋರ್ಟ್ ಕೊಟ್ಟು ಏನಾಗ್ತದೆ ಅಂತ ಮುಂದಕ್ಕೆ ಬರಬೇಕಾಯ್ತು. ಇವರೇನಂದ್ರೆ ಒಂದು ರಾಜಕೀಯ ಅನ್ನೋ ಒಂದು ಇದಿರುತ್ತಲ್ಲ, ಒಂದು ಕ್ರೇಜ್ಗೆ ಇಷ್ಟೊಂದು ಜನ ಸೇರಲ್ಲ, ಏನೋ ಸನ್ಮಾನ ಮಾಡಿ ಕಳಿಸ್ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮನ ಹಿಂಗೆ ಮಾಡ್ತಾ ಇದ್ರು. ಇದ್ರಂತ ಇದಿಷ್ಟು ಎಫೆಕ್ಟ್ ಆಗುತ್ತೆ ಅಂತ ಯಾರಿಗೂ ಅನುಕೂಲ ಅಂದ್ರೆ ಇಷ್ಟೊಂದು ಎಫೆಕ್ಟ್ ಅಂತ ಯಾರು ತಿಳ್ಕೊಂಡಿರ್ಲಿಲ್ಲ. ಬಹುಶಃ ಇಷ್ಟೊಂದು ಜನನೂ ಬಂದ್ಬಿಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಹಂಗಾಗಿ ಅಲ್ಲಿ ಸ್ವಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನು ಏನಾಗಿತ್ತು,
ಸ್ವಲ್ಪ ಸೆಟಲ್ ಆಯ್ತರಿಂದ ಈ ಥರ ತೊಂದರೆ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, RCB ಸೆಲೆಬ್ರೇಷನ್ ಅಂದ್ರೆ ಇಲ್ಲಿ ನೋ ಪೊಲಿಟಿಕಲ್ಸ್ ಪಾರ್ಟಿ, ನೋ ಕಾಂಗ್ರೆಸ್, ನೋ ಬಿಜೆಪಿ, ನೋ JDS, ಎಲ್ಲರೂ ಒಟ್ಟಾಗಿ ಸಂಭ್ರಮಿಸಿದಂತ ಈಗ ಇವರೇ ಇದ್ರು, ಯಾರೋ ನಿಮ್ಮ ರಾಜ್ಯಪಾಲರೇ ಇದ್ರು. ಹೌದು ಹೌದು ಹೌದು. ರಾಜ್ಯಪಾಲರೇ ಅಟೆಂಡ್ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಅಲ್ಲಿ ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ಸೇರಿಸಿದ್ದಂಗೆ ಅಲ್ವಾ? ಎಸ್ ಎಸ್. ಎಲ್ಲ ಸೇರಿ ಇನ್ಕ್ಲೂಡ್ ಮಾಡಿರೋ ಕಾರ್ಯಕ್ರಮ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ, ಒಟ್ಟಾರೆ ಎಲ್ಲ ಸೇರಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿದಾಗ ಏನಾಗಿದೆ ಹೇಳ್ದಂಗೆ ಕೆಲವು ವೈಫಲ್ಯಗಳು ಇರ್ಬೋದು, ನಾನು ನೇರವಾಗಿ ಲಾಯರಾಗಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ಇವರೇ ಅಂತ ನಾನು ಖುದ್ದಾಗಿ ಇವರೇ ಅಂತ ನಾನು ರೆಸ್ಪಾನ್ಸಿಬಲ್ ಅಂತ ಇವರಿಂದಾನೆ ಅಂತ ನಾನು ಹೇಳಕ್ಕೂ ಹೋಗಲ್ಲ. ಹಾಗಾಗಿ ಏನಿದ್ರು ಕೆಲವು ಪಿತೂರಿಗಳು ಸಹ ನಡೆದಿರ್ಬೋದು, ಹೇಳಕ್ಕಾಗಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಎಕ್ಸ್ಪೆಷಲ್ ನಮ್ಮ ಬೆಂಗಳೂರು ಇದೆಯಲ್ಲ, ಇಲ್ಲಿ ಬಂತ ಹೈಯೆಸ್ಟ್ ಕಾಂಟ್ರವರ್ಸಿ ಕ್ರಿಮಿನಾಲಜಿ ಏನೇನು ನಡೀತಿದ್ದೋ ಅಲ್ಲಿ ಇಲ್ಲಿರೋಂಥ ಅದು ಭೋಗತ ನಿಲ್ದಾರ ನಾವು ನೋಡಿದ್ರೆ ಈ ಬೆಂಗಳೂರಲ್ಲೇ ಇರೋದು. ಏನ್ ಮಾಡಕ್ ರೆಡಿ ಇರಲ್ಲ, ಎಲ್ಲರ ಕಣ್ಣು ಬೆಂಗಳೂರು ಮೇಲೆ ಇದೆ ಸರ್, ಎಲ್ಲರ ಕಣ್ಣು ಬೆಂಗಳೂರು ಮೇಲೆ ಇದೆ. ಏನ್ ನಡೆದಿರಲ್ಲ ಅಲ್ಲಿ, ಯಾವುದೋ ಒಂದು ಕಾರಣ ತಗೊಂಡು ಇನ್ನೊಂದೇನೋ ಮಾಡಿರ್ಕೊಟ್ಟಿರ್ತಾರೆ. ಹೌದು ಅರುಣ್ ಅವರೇ, ಈಗ ಸರ್ಕಾರ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿರುವಂತ ಈ ನಿರ್ಧಾರ ಇಂಪ್ಲಿಮೆಂಟ್ ಆದ್ರೆ ಒಂದ್ ವೇಳೆ ಕಾರ್ಯಕ್ರಮ ಆಯೋಜಕರಿಗೆ 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ. ಇಲ್ಲಿ ಕಾರ್ಯಕ್ರಮ ಆಯೋಜಕರನ್ನ ಟಾರ್ಗೆಟ್ ಮಾಡೋಕೆ ಹೊರಟಿದ್ಯಾ ಹಾಗಾದ್ರೆ ಸರ್ಕಾರ? ಡೆಫಿನೆಟ್ಲಿ ಆಗುತ್ತೆ. ಯಾಕೆ ಅಂತ ಹೇಳೋದಾದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾವು ಈ ಘಟನೆ ಏನು ನಡೆದಿದೆ ಇವಾಗ ನಾವು ಡಿಸ್ಕಷನ್ ಮಾಡಿದೀವಿ, ಸ್ವಲ್ಪ ಟೈಮ್ ಸಿಕ್ಕಿದೆ ಎಲ್ಲರಿಗೂ ಆಲೋಚನೆ ಮಾಡೋದಕ್ಕೆ. ಆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಎಲ್ಲರೂ ಬ್ಲಾಂಕ್. ಸೊ ಬಟ್ ಇಲ್ಲಿ ಸರ್ ಹೇಳಿದಾಗೆ ಈವೆಂಟ್ ಆರ್ಗನೈಸರ್ಸ್ಗೆ ತುಂಬಾ ಹೊಡೆತ ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಫಸ್ಟ್ ಸರ್ಕಾರ ಇದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋರೇ ಇಲ್ಲ. ಎಲ್ಲದಕ್ಕೂ ಫಂಡಿಂಗ್ ಮಾಡ್ತಿದ್ದೀರಾ, ಎಲ್ಲದಕ್ಕೂ ನೀವು ಬಜೆಟ್ಗಳನ್ನ ಮಂಡನೆ ಮಾಡ್ತಿದ್ದೀರಾ, ಈವೆಂಟ್ ಆರ್ಗನೈಸರ್ಸ್ಗೆ ಏನಂತ ಮಾಡ್ತಿದ್ದೀರಾ? ನಾವಿಲ್ಲ ಅಂತಂದ್ರೆ ನಿಮ್ ಪ್ರೋಗ್ರಾಮ್ಗಳೇ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಬಟ್ ಇದು ನಮ್ಗೆ ತುಂಬಾ ಲಾಸ್ ಆಗುತ್ತೆ. ಜೊತೆಗೆ ಎಚ್ಚರಿಕೆ ಇರಲಿ. ನಾವು ಕೂಡ ಈವೆಂಟ್ ಪ್ಲಾನರ್ ಆಗಿ ನಾವು 10-20 ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ, ನಾವು ಹೇಗೆ ಆರ್ಗನೈಸ್ ಮಾಡ್ಬೇಕೇನು ಅಂತ ಇರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ RCB ಫ್ಯಾನ್ಸ್ ಅನ್ನೋದಾದ್ರೆ ಚಿಕ್ಕ ಹುಡುಗನಿಂದ ಅಜ್ಜಿ ತಾತನವರೆಗೂ ಗೊತ್ತಿದೆ. ಬಟ್ ನಾನು ಅವತ್ತು ಅಲ್ಲಿದ್ದೆ ಸರ್. ಟು ಬಿ ಫ್ರ್ಯಾಂಕ್, ನಾನಲ್ಲಿ ಆಂಬ್ಯುಲೆನ್ಸ್ಗೂ ಕೂಡ ನಾವು ಜಾಗ ಮಾಡೋದ್ರ ಜೊತೆಗೆ ಆ ಸೆಲೆಬ್ರೇಷನ್ ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಬಟ್ ಈ ಘಟನೆ ಆಗಿರೋದು ನನ್ನ ಪರ್ಸ್ನಲಿ ಪ್ರೊಫೆಷನಲಿ ನಾನು ತುಂಬಾ ಬೇಜಾರಾಗಿದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಾವು ಮೆಟ್ರೋದಲ್ಲಿ ಬರ್ಬೇಕಾದ್ರೂ ಕೂಡ ಯಾರು ಕೂಡ ಲಾಸ್ಟ್ ನಾವು ವರ್ಲ್ಡ್ ಕಪ್ ವಿನ್ ಆಗ್ಬೇಕಾದ್ರೆ ಮುಂಬೈ ಹೇಗೆ ಆರ್ಗನೈಸ್ ಮಾಡಿದ್ರು, ಅಲ್ಲಿ ಕೆಲವೊಂದು ಬಾಟಲ್ಸ್ಗಳನ್ನೆಲ್ಲ ಎಸ್ದಿ ಮಾಡಿದ್ದಾರೆ. ನಮ್ ಬೆಂಗಳೂರಲ್ಲಿ ಆತರ ಆಗೋದ್ ಬೇಡ ಅನ್ನೋದೆಲ್ಲ ಮೆಸೇಜ್ ಕೊಟ್ಟಿದೀವಿ. ಬಟ್ ಈ ಒಂದು ಕಾನೂನು ಏನ್ ತಂದಿದ್ದಾರೆ, ಸರಿ ಹೇಳ್ದಂಗೆ ಇದರಲ್ಲಿ ಪಿತೂರಿ ಆಗಿದೆ, ಸರ್ಕಾರದ ಹೊಣೆ ಆಗುತ್ತೆ, ಜೊತೆಗೆ ಕ್ರೆಡಿಟ್ ತಗೊಳಕ್ಕೆ ಅಂತ. ನಾನ್ ಹೇಳ್ತೀನಿ, ನಮ್ ಸರ್ಕಾರ ಮಾತ್ರ ಅಲ್ಲ, ಯಾವುದೇ ಸರ್ಕಾರ ಬಂದಿದ್ರು ಈ ಒಂದು ಕ್ರೆಡಿಬಿಲಿಟಿ, ಈ ಒಂದು ಕ್ರೆಡಿಟ್ ನ ತಗೊಳಕ್ ಮುಂದೆ ಬಂದೇ ಬರ್ತಾರೆ. ಸರ್ ಹಾನೆಸ್ಟ್ ಆಗಿ ಹೇಳಿ, ನೀವು ಎಲ್ಲರೂ ಕೂಡ ಕ್ರೆಡಿಟ್ ತಗೊಳಕ್ ಬರ್ತಾರೆ. ಯಾಕೆಂದ್ರೆ ಸರ್ 1-2 ವರ್ಷ ವೇಟ್ ಮಾಡಿಲ್ಲ, ನಾವು 18 ವರ್ಷ ವೇಟ್ ಮಾಡಿರೋದು. ಅಂಡ್ ಫ್ಯಾನ್ಸ್ ಬೇಸ್ ನೀವು ನೆಕ್ಸ್ಟ್ ಲೆವೆಲ್ ಇದೆ. ಅಂಡ್ ನೀವು ವಿನ್ ಆಗಿದ್ ನೈಟ್ ಅಲ್ಲೇ ನೀವು ಎಷ್ಟೋ ಸಿಗ್ನಲ್ಗಳಲ್ಲಿ ಆ ಏರಿಯಾಗಳಲ್ಲೇ ಬ್ಲಾಕ್, ಪಟಾಕಿ ಆಗಿರ್ಬೋದು, ಆ ಸೆಲೆಬ್ರೇಷನ್ ಆಗಿರ್ಬೋದು, ಅಲ್ಲೇ ಅರಿವು ಬಂದಿರುತ್ತೆ. ಬಟ್ ಈವೆಂಟ್ ಆರ್ಗನೈಸರ್ಸ್ ಕೂಡ ಎಲ್ಲಾ ಕಡೆನೂ ಸರ್ ನಿಮ್ಗೆ ಗೊತ್ತಾ ಸರ್, ಅವತ್ತಿನ ದಿನ ಎಲ್ಲೆಲ್ಲಿ ಪಾರ್ಟಿ ಹಾಲ್ ಇದೆ, ಎಲ್ಲೆಲ್ಲಿ ಓಪನ್ ಗ್ರೌಂಡ್ ಇದೆ, ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿರ್ತೀವಿ ಗೊತ್ತಾ ಸರ್ ಈವೆಂಟ್ ಆರ್ಗನೈಸರ್ಸ್. ಫುಡ್ ಕೊಡೋದ್ರ ಜೊತೆಗೆ ಅವ್ರಿಗೆ ಬ್ಯಾರಿಕೇಡ್ ಆಗಿ ಕೆಲವೊಂದ್ ಕಡೆ ಫಿಮೇಲ್ ಒಂದ್ ಕಡೆ, ಮೇಲ್ ಒಂದ್ ಕಡೆ ಆರ್ಗನೈಸ್ ಮಾಡಿರೋ ಉದಾಹರಣೆಗಳಿದೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ರೆ. ಬಟ್ ಸರ್ಕಾರ ನಮ್ಮನ್ನೇ ಮಾತ್ರ ಟಾರ್ಗೆಟ್ ಮಾಡೋದು ಬೇಡ ಅಂತ ಹೇಳ್ತೀವಿ. ಎಸ್, ವೆಲ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೃಷ್ಣ ಸರ್, ಈಗ ಸರ್ಕಾರ ಸಾಕಷ್ಟು ನಿಯಮಗಳನ್ನ ತರುತ್ತೆ, ಓಕೆ, ಇಂಥ ಜನಸಂದಣಿಯನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರದ ಹೊಣೆಯೂ ಕೂಡ ಇರುತ್ತೆ, ಪೊಲೀಸ್ ಇಲಾಖೆಯ ಹೊಣೆ ಕೂಡ ಇರುತ್ತೆ. ಬಟ್ ಸೇರಿರುವಂತ ಜನರಿಗೂ ಸ್ವಲ್ಪ ಆಲೋಚನೆ ಬೇಕಲ್ವಾ ಸರ್? ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಜನ ಇರ್ತಾರೆ, ನಾನೊಂದು ಸ್ವಲ್ಪ ಪಬ್ಲಿಕ್ ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಇದೆಲ್ಲ ಗೊತ್ತಿರ್ಬೇಕಲ್ವಾ ಸರ್? ಹೇಗೆ ಸರ್ 100%. ಬಟ್ ಅದು ಹೇಗೆ ಬರ್ತದೆ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ನಮ್ಮದು ಆಸ್ ಅ ಕಂಟ್ರಿ ನಾವು ವಿ ಆರ್ ನಾಟ್ ಸೆನ್ಸಿಟಿವ್ ಟು ಹೆಲ್ತ್, ಸೇಫ್ಟಿ, ಸೆಕ್ಯೂರಿಟಿ, ಎನ್ವೈರ್ಮೆಂಟ್. ನಾವು ಯಾವ ಇದರೊಳಗೆ ಆಪ್ರೇಟ್ ಮಾಡ್ತೀವಿ, ಚಿಕ್ಕನ ಮಕ್ಕಳಿದ್ದಾಗಲಿಂದಲೂ ನಾವು ಹೇಳ್ಕೊಡಲ್ಲ. ನೀವು ನೋಡಿರ್ಬೋದು ಕೆಲವು ವಿಡಿಯೋಸು ಸೋಷಿಯಲ್ ಮೀಡಿಯಾಲೆಲ್ಲ, ಜಪಾನಲ್ಲಿ 4 ವರ್ಷದ ಮಕ್ಕಳು ಕೈ ಹಿಡ್ಕೊಂಡು ಹೇಗೆ ರೋಡ್ ಕ್ರಾಸ್ ಮಾಡೋದು ಟೀಚ್ ಮಾಡ್ತಾರೆ. ಅದರ ಆ ಸೇಫ್ಟಿ, ಸೆಕ್ಯೂರಿಟಿ, ಎನ್ವೈರ್ಮೆಂಟು, ಹೆಲ್ತ್ ಆಸ್ಪೆಕ್ಟ್, ಸೆನ್ಸಿಟಿವಿಟಿ ಇದೆಯಲ್ಲ, ಆ ಸೆನ್ಸಿಟೈಸ್ ಮಾಡೋಕ್ಕೆ ನಮ್ಮ ಹತ್ರ ಚಿಕ್ಕಂದಲ್ಲ ದೊಡ್ಡವರಾದ್ರೂ ಇರೋಲ್ಲ. ನಾವು ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ, ಒಂದು ಕ್ರೌಡ್ ಬಂದಾಗ ಹೇಗೆ ಅದರಿಂದ ಸರಿಬೇಕು ಹೊರಗಡೆ, ಅದರದ್ದು ಅನ್ನೋಂಥ ಯಾವುದೇ ತರಹದ ನಮಗೆ ಸೆನ್ಸಿಟಿವಿಟಿ ಇಲ್ಲ, ಒಂದು ಇನ್ಸ್ಟಿಟ್ಯೂಟ್ ಇಲ್ಲ.
ನಮಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇರ್ತದೆ, IIT ಟೆಕ್ನಾಲಜಿಗೆ ಇರ್ತದೆ, ಪ್ರತಿಯೊಂದಕ್ಕೂ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್, ನಮ್ಮ ಇವೆಂಟ್ಸ್ ಮಾಡಬೇಕಾದ್ರೂ ಅವ್ರು ಹೇಳ್ತಾರೆ, ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಸೇಫ್ಟಿ ಆಡಿಟ್. ಸೇಫ್ಟಿ ಆಡಿಟ್ ಮಾಡಿ ಆಮೇಲೆ ಇವೆಂಟಿಗೆ ಪರ್ಮಿಷನ್ನು ನಾವು ಪೊಲೀಸವ್ರಿಗೆ ಅಪ್ಲೈ ಮಾಡಬೇಕು. ಪೊಲೀಸ್ಗೆ ಅಪ್ಲೈ ಮಾಡಿ ಪೊಲೀಸವರು ಎಂಟೈರ್ ಪ್ಲ್ಯಾನ್ ನೋಡಿ, ಡಿಸೈನ್ ಮಾಡಿ, ವಾಟ್ ಆರ್ ದ ಎಸ್ಕೇಪ್ ಪ್ಲ್ಯಾನ್, ವಾಟ್ ಆರ್ ದ ಸೇಫ್ಟಿ ಪ್ಲ್ಯಾನ್, ಸೆಕ್ಯೂರಿಟಿ ಪ್ಲ್ಯಾನ್ಸ್ ಏನು ಅದೆಲ್ಲ ನೋಡಿ ಇವ್ಯಾಲ್ಯೂಯೇಟ್ ಮಾಡಿ ಪೊಲೀಸವರು ಆಮೇಲೆ ಪರ್ಮಿಷನ್ ಕೊಡಬೇಕು. ಅದಕ್ಕೆ ಪ್ರೊಸೆಸ್ಗೆ ಯಾರು ಇದನ್ನು ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಆಡಿಟೇ ಮಾಡಿರೋಲ್ಲ. ಮೋಸ್ಟ್ ಆಫ್ ದಿ ನಮ್ಮ ಬೆಂಗಳೂರಿನಲ್ಲಿ ಏನು ದೊಡ್ಡದಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಲವಾರು ಮ್ಯಾಚ್ಗಳು ನಡೆದಿದೆ. ಈ ಥರ ಡಿಸಾಸ್ಟರ್ ಯಾಕೆ ಆಗಲ್ಲ? ಬಿಕಾಸ್ ದೇರ್ ವಾಸ್ ನೋ ಪ್ಲಾನ್ ಫಾರ್ ದಿಸ್. ಇದೊಂದು ಪರ್ಟಿಕ್ಯುಲರ್ ಇವೆಂಟು ಅನ್ಎಕ್ಸ್ಪೆಕ್ಟೆಡ್ ಇಂಟೆಲಿಜೆನ್ಸ್ ಇತ್ತು. 11 ಗಂಟೆಗೆ ಕ್ಯಾನ್ಸಲ್ ಮಾಡಿದ್ರು ಈ ಪ್ರೋಗ್ರಾಮ್ನ, ಮೀಡಿಯಲ್ಲಿ ಬಿಟ್ಟರು. ಬಟ್ ಇಟ್ ವಾಸ್ ಟೂ ಲೇಟ್ ಬೈ ದ ಟೈಮ್ ಬಿಕಾಸ್ ದೇರ್ ವಾಸ್ ನೋ ವೇ ದೇ ಕುಡ್ ಕಂಟ್ರೋಲ್ ಆಲ್ ದ ಇನ್ಕಮಿಂಗ್ ಕ್ರೌಡ್. ನಾನು ಹೇಳೋದು ಇಷ್ಟೇ, ನೀವು ಜನನ ಹೇಗೆ ಅವರು ತಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಹೇಳ್ತಾರೆ, ವಿಚ್ ಇಸ್ 100% ಕರೆಕ್ಟ್. ಬಟ್ ಅವ್ರಿಗೆ ಅದು ಹೆಂಗೆ ಬರ್ತದೆ? ನಮ್ಮ ಕಲ್ಚರಲ್ಲಿ ಇಲ್ಲ, ನಮ್ಮ ಎಜುಕೇಷನಲ್ಲಿ ಇಲ್ಲ ಅಂದರೆ ಹೆಂಗೆ ಬಂದ್ಬಿಡುತ್ತೆ ಸರ್? ಹೌ ವಿಲ್ ಇಟ್ ಕಮ್ ಸಡನ್ಲಿ? ಅಂದರೆ ನಮಗೆ ಚಿಕ್ಕಂದ್ರಿಂದ ಅದು ನಮಗೆ ಮನೆಗಳಲ್ಲಿ, ಫ್ಯಾಮಿಲಿಗಳಲ್ಲಿ ಬರಬೇಕು. ಅದು ಬಂದಾಗ ಅದು ನಾವು ದೊಡ್ಡ ಈಗ ಕೆಲವು ಕಂಪ್ನಿಗಳಲ್ಲಿ ಕೂಡ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಸ್ ಆಲ್ ಬೀಯಿಂಗ್ ಡನ್. ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಇಫ್ ಇಟ್ ಹ್ಯಾಸ್ ಟು ಬಿ ಅ ವೇ ಆಫ್ ಲೈಫ್, ಅದು ನಮ್ಮ ಕಲ್ಚರಲ್ಲಿ ಬರಬೇಕು. ಆ ಕಲ್ಚರ್ ಯಾವಾಗ ಬರುತ್ತೆ? ನಮ್ಗೆ ಎಜುಕೇಷನ್ ಇದ್ರೆ ಬರುತ್ತೆ. ಕಾಲ್ತುಳಿತ ಕಾನೂನಿನ ವಿಚಾರವಾಗಿ ವೀಕ್ಷಕರೇ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸಾಮೂಹಿಕ ಸಭೆ ಕಾರ್ಯಕ್ರಮ, ಜನಸಂದಣಿ ಹೆಚ್ಚಾಗಿ ಎಲ್ಲಿ ಸೇರ್ತಾರೆ, ರಾಜಕೀಯ ಕಾರ್ಯಕ್ರಮ ಆಗಿರಬಹುದು, ಅದು ಖಾಸಗಿ ಕಾರ್ಯಕ್ರಮ ಆಗಿರಬಹುದು, ಅಥವಾ ಸರ್ಕಾರಿ ಕಾರ್ಯಕ್ರಮವೇ ಆಗಿರಬಹುದು, ಇದಕ್ಕೊಂದು ಮಸೂದೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ರೆಡಿ ಆಗಿರೋದು. ಈಗ ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕಾಳಯ್ಯ ಸರ್, ಈಗ ಸರ್ಕಾರ ಈ ಮಸೂದೆಯನ್ನ ತರೋಕೇನು ಹೊರಟಿದೆ, ಇದರಲ್ಲಿ ಕಾನೂನಿನ ವಿಚಾರವಾಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ಇದು ಎಲ್ಲ ಕಾರ್ಯಕ್ರಮಗಳಿಗೂ ಇಂಪ್ಲಿಮೆಂಟ್ ಆಗುತ್ತಾ? ಈಗ ಸರ್ಕಾರದವರು ಒಂದು ಕಾರ್ಯಕ್ರಮ ಮಾಡ್ತಾರೆ, ರಾಜಕೀಯ ಪಕ್ಷದವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ಅಲ್ಲೂ ಕೂಡ ಜನ ಸೇರ್ತಾರೆ. ಇತ್ತ ಖಾಸಗಿಯಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅಲ್ಲೂ ಕೂಡ ಜನ ಸೇರ್ತಾರೆ. ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಬೇರೆ ಬೇರೆ ಇರುತ್ತಾ? ಅಥವಾ ಈಗ ಇವರು ಹೇಳಿರೋ ಮಸೂದೆ ಮಾಡ್ತೀವಿ ಅಂತ ಹೊರಟಿರೋ ಲೆಕ್ಕಾಚಾರದಲ್ಲಿ 2 ವಿಂಗಡಣೆ ಮಾಡಿದ್ದಾರೆ. ಏನೋ ಸಾಮೂಹಿಕ ಮತ್ತು ಏನು ರಾಜಕೀಯ ಕಾರ್ಯಕ್ರಮಗಳು ಮತ್ತು ಪ್ರಾಯೋಜಿತ ಕಾರ್ಯಕ್ರಮಗಳು, ಕೆಲವು ಕಾರ್ಯಕ್ರಮಗಳಿಗೆ ಮಾತ್ರ ನಾವು ಇದು ಅನ್ವಯ ಆಗುತ್ತೆ. ಬೇರೆ ಜಾತ್ರಾ ಮಹೋತ್ಸವಗಳು ಮತ್ತು ತೆಪ್ಪೋತ್ಸವಗಳು ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅನ್ವಯಿಸಲ್ಲ ಅಂತ ಹೇಳಿದ್ದಾರೆ. ಮತ್ತು ಈಗ ಕ್ರೀಡೆ ಮತ್ತು ಸರ್ಕಸ್ ಅಂತ ಇಂಥವೆಲ್ಲ ಇರ್ತವೆ. ಮತ್ತು ಉದ್ಯಮಿಗಳು ಕಾರ್ಯಕ್ರಮಗಳು ನಡೆಸ್ತಾರೆ, ಮೇಳಗಳು ನಡೆಸ್ತಾರೆ. ಸಣ್ಣ ಸಣ್ಣ ಮೇಳ, ಕೃಷಿ ಮೇಳಗಳು ನಡೀತಾ ಇರ್ತವೆ, ದೊಡ್ಡ ದೊಡ್ಡ ಮೇಳಗಳು ನಡೀತಾ ಇರ್ತವೆ. ನಮ್ಮ ಪ್ಯಾಲೇಸ್ ಗ್ರೌಂಡ್ಗಳಲ್ಲಿ ನೋಡಿ ಸುಮಾರು ತಿಂಗಳುಗಟ್ಟೆ ಆಗ್ತಾರೆ, ಎಲ್ಲ ಇರ್ತದೆ, ಬರ್ತಾರೆ ಹೋಗ್ತಾರೆ. ಈಗ ಒಂದು ಮೀರಿದ್ದು ಲೆಕ್ಕಾಚಾರ ಬಂದಾಗ ಎಲ್ಲಿವರೆಗೂ ಹೇಳ್ದಂಗೆ ಇವ್ರು ಬ್ಯಾರಿಕೇಡ್ ಮೀರಿ ಮುಂದಕ್ಕೆ ಹೋಗ್ತದಲ್ಲ, ಆಗ ಎಲ್ಲರಿಗೂ ಅನ್ವಯಿಸ್ತದೆ ಕಾನೂನು. ಈಗ ನಮ್ಮಲ್ಲಿ ಇಷ್ಟು ಜನಕ್ಕೆ ಮಾತ್ರ ಅಂದ್ಬಿಟ್ಟು ಅಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮದಲ್ಲ ಜನ ಸೊತ್ತೋಗ್ಬಿಟ್ರೆ ಅದಕ್ಕೆ ಅನ್ವಯಿಸಲ್ವ ಕಾನೂನು? ಅನ್ವಯಿಸುತ್ತೆ. ಅಲ್ಲೂ ಅನ್ವಯಿಸಲೇಬೇಕಾಗ ಆ ಕಾನೂನೇ ತೊಗೊಂಡಿಡ್ಬೇಕು. ಬೇರೆ ಕಾನೂನು ಇರಲ್ಲ ನಮ್ಮಲ್ಲಿ, ಒಂದೇ ಕಾನೂನು ನಮಗಿರೋದು, NS ಆಕ್ಟ್ ಒಂದೇ ಇರೋದು, ಅದನ್ನೇ ತಗೋಗಿಡಬೇಕು. ಏನು ಇದಿದೆ ನೆಗ್ಲಿಜೆನ್ಸ್, ಅದನ್ನೇ ತಗೋ ಅಲ್ಲಿ ಇಡಬೇಕು. ಹೊಸದಾಗಿ ಏನು ಮಾಡ್ತಾರೆ ಕಾನೂನು, ಇದಕ್ಕೆ ಬಲವಾಗಿ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಈಗ ಜಾಸ್ತಿ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಇದರಿಂದ ಒಂದು ಉಪಯೋಗನೂ ಆಗುತ್ತೆ. ಜನ ಎಚ್ಚೆತ್ಕೋತಾರೆ, ಜಾಗೃತ ಆಯ್ತಾರೆ, ಶಿಕ್ಷಣ ಮೂಡ್ತದೆ. ಈಗ ಆಮೇಲೆ ಕಾನೂನು ಅರಿವಾಗ್ತದೆ. ಒಳ್ಳೆ ಸಣ್ಣ ಸಣ್ಣ ಫೌಂಡೇಶನ್ಸ್ಗಳು ಮತ್ತು ಕೆಲವು ಟ್ರಸ್ಟ್ಗಳೆಲ್ಲ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಈಗಾಗಿರೋ ಭಯ, ಯಾರು ತಾನೇ ಒಂದು ಮಗು 2 ಮಗು ಇಟ್ಕೊಂಡಿರ್ತಾರೆ, ಜಾಸ್ತಿ ಜನ ಇಟ್ಕೊಂಡಿರಲ್ಲ. ಮೊದಲಾಗ ಅವಿಭಕ್ತ ಕುಟುಂಬ ಅಲ್ಲ, ಚಿಕ್ಕ ಚಿಕ್ಕ ಸಂಸಾರಗಳು. ಮಗ ಅಮೇರಿಕದಲ್ಲಿ ಇರ್ತಾನೆ, ಮಗ ಇಂಡಿಯಾದಲ್ಲಿ ಇರ್ತಾನೆ, ಅಲ್ಲೊಬ್ರು ಕಳ್ಕೊಂಡು ಇಲ್ಲೊಬ್ರು ಕಳ್ಕೊಂಡು ರೆಡಿ ಇಲ್ಲ, ಫ್ಲೈಟ್ ಹೆಂಗಾಯ್ತು, ಎಲ್ಲೆಲ್ಲ ಏನೇನಾಯ್ತು, ಹಿಂಗೆ ಆ ಥರ ಏನೋ 108 ಇನ್ಸಿಡೆಂಟ್ಗಳು ಆಗ್ತವೆ. ಗೋಡೆ ಕುಸಿತ, ನೀರು ಬಿದ್ದವ್ರು ಎದ್ದೊಳೋದೇ ಇಲ್ಲ, ಕರೆಂಟ್ ಮುಟ್ತಾರೆ ಈಚೆ ಬರೋದಲ್ಲ, ಈ ಥರ ಸಣ್ಣ ಸಣ್ಣ ಬೇರೆ ಥರ ಅವಘಡಗಳು ಆಗ್ತಾ ಇರ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಯಾರೂ ಅಷ್ಟೇ ತನ್ನ ಒಂದು ರಕ್ತ ಸಂಬಂಧ ಆಗಲಿ ಕುಡಿನಲ್ಲಿ ಕಳ್ಕೊಳ್ಳೋಕೆ ರೆಡಿ ಇರಲ್ಲ. ಅವ್ರಿಗೆ ಅವ್ರ ತಂದೆ ತಾಯಿನೂ ಮೂಡಿಸ್ತಾರೆ. ಅದನ್ನು ಮೀರಿ ಕೆಲವರು ಇರ್ತಾರೆ. ಅದನ್ನು ಹೇಳ್ಬಿಡ್ತೀನಿ ಇದರಲ್ಲಿ, ಇದು ನನ್ನ ಪಾಯಿಂಟೇ ಅಲ್ಲ, ಆದರೂ ಸೇರಿಸಿ ಹೇಳ್ತೀನಿ. ತಂದೆ ತಾಯಿನೂ ಮೀರಿ, ಶಿಕ್ಷಕರನ್ನು ಮೀರಿ, ಪಬ್ಲಿಕ್ನು ಮೀರಿ, ಕಾನೂನು ಮೀರಿ, ಪೊಲೀಸವ್ರನ್ನೂ ಮೀರಿ ಎಲ್ಲಕ್ಕಿಂತ ಮುಂದೆ ಬಂದಿರುವಂಥ ಜನ ಇಲ್ವಾ? ಅಂಥ ಜನ, ಅಂಥ ಮಕ್ಕಳು ಇಲ್ವಾ? ಎಲ್ಲಕ್ಕೂ ಮೀರಿ, ನಶೆ ಮೀರಿ, ಡ್ರಗ್ಸ್ ಅಪ್ಪಿ ಈ ಥರ ಬಂದು ಹೊರಗಡೆ ಇದ್ದಾರೆ. ಅಂಥ ಮಕ್ಳಿಗೆ ನಾವು ಏನಂತ ಹೇಳೋಕ್ಕಾಗ್ತದೆ? ಈಗ ಕಾಲು ತೊಳಕ್ಕೆ ಒಳಗಾದ್ರು 90% ಒಳ್ಳೆಯವರೇ ಸತ್ರು ಅಲ್ಲಿ.
ಬೇರೆ ಕಡೆ ಎಲ್ಲ ಫ್ಲೈಟ್ ಆಯಿತು, ಅದು 90% ಒಳ್ಳೆಯವರು ಸತ್ತರು. ನಿಜ. ಈಗ ನಾವು ಕಾನೂನು ಈ ಥರ ಆಯಿತು ನೋಡಿ, ಅವ್ರಿಗೆ ಬೇರೆ ಕಾನೂನು, ನಮಗೆ ಬೇರೆ ಕಾನೂನು, ನೀರು ಬಿದ್ದು ಸತ್ತೋರಿಗೆ ಬೇರೆ ಕಾನೂನು, ಪ್ಲೇಟಲ್ಲಿ ಬಿದ್ದು ಸತ್ತೋರ್ ಕಾನೂನು, ಇಲ್ಲಿ ತುಳಿತೋಳ್ದವ್ರಿಗೆ ಬೇರೆ ಕಾನೂನು ಇದೆಯಾ? ಸಾವು ಎಲ್ಲರೂ ಒಂದೇ ಸಾವು. ಪರಿಹಾರ ಮುಖ್ಯ ಅಲ್ಲ ಇಲ್ಲಿ ನಮಗೆ ಏನು ಕೊಡ್ತದೆ ಪರಿಹಾರ ಮುಖ್ಯ ಅಲ್ಲ, ಕಾನೂನು ಭದ್ರಪಡಿಸೋದು ಮುಖ್ಯ. ಈ ಪ್ರಿವೆನ್ಷನ್ ಕಂಟ್ರೋಲ್ ತಗೋಬೇಕು. ನಾವು ಏನು ಮಾಡಬೇಕೀಗ? ಈಗ ನಾವು ನೋಡಿ ಅವಾಗಡೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. ನಾವು ಈ ಥರನೇ ಆಗ್ತದೆ ಅಂತಲ್ಲ, ಅಲ್ಲಿ ಏನು ಮುಂಜಾಗ್ರತೆ ನಾವು ಏನು ಅಲ್ಲಿ ಎಲ್ಲಿಂದ ಹುಟ್ಟಬೇಕು, ಬೇಸಿಕ್ ನಮ್ಮಿಂದನೇ ಹುಡ್ಬೇಕದು. ಖಂಡಿತ ಖಂಡಿತ. ಅಲ್ಲಿ ಹೋಗಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ ನಾವು ಪಾಠ ಕಲಿಯುವಂಥದ್ದು ಏನಿಲ್ಲ ಇಲ್ಲಿ. ಓಕೆ, ಎಲ್ಲಿ ಸ್ಟಾರ್ಟ್ ಆಗಬೇಕು? ಏನಂದ್ರೆ ಈ ಇದರಲ್ಲಿ ಆಬ್ಜೆಕ್ಟಿವ್ಸ್ ನ ಡಿಫೈನ್ ಮಾಡೋದೆಲ್ಲ ಓಕೆ. ಪ್ರಾಬ್ಲಮ್ ಏನಕ್ಕೆ ನೀವು ಹೇಳಿದ್ರಲ್ಲ, ಇವಾಗ ಜನರದು ರೆಸ್ಪಾನ್ಸಿಬಿಲಿಟಿ ಇದೆ, ಅಬ್ಸಲ್ಯೂಟ್ ಆಗಿದೆ. ಬಟ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ಯಾವುದೇ ಒಂದು ಇವೆಂಟ್ ಮಾಡಬೇಕಾದ್ರೆ ಇವೆಂಟ್ ಮ್ಯಾನೇಜರ್ ಗೊತ್ತಿದೆ, ಎನಿ ಇವೆಂಟ್ ಮಾಡಬೇಕು ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ ಇರುತ್ತೆ. ಹೇಗೆ ಲೈನಲ್ಲಿ ಹೇಗೆ ಹೋಗಬೇಕು, ಜನ ಹೇಗೆ ತರಬಿಡಬೇಕು, ಪ್ರತಿಯೊಂದು ಇಟ್ ಈಸ್ ಆಲ್ ಡಿಫೈನ್ಡ್. ಇಲ್ಲಿ ಆಗಿದ್ದು ಟೋಟಲ್ ಮಿಸ್ಮ್ಯಾನೇಜ್ ಆಕ್ಸಿಡೆಂಟು. ಆದರೆ ಯಾವಾಗ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ, ಈ ತರಹ ಘಟನೆಗಳು ಮಿನಿಮೈಸ್ ಆಗುತ್ತೆ. ಮಿಟಿಗೇಟ್ ಮಾಡಬೇಕು ಅಂತಂದರೆ SOPsನ ನಾವು ಫಾಲೋ ಮಾಡಲೇಬೇಕು. ಆ SOPs ಇರಲಿಲ್ಲ ಫಾಲೋ ಮಾಡಲಿಕ್ಕೆ. ಎಸ್ ಸರ್, ನಾನು ಆ ವಿಷಯ ಯಾಕೆ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ನಿಮಿಷ, ಯಾಕೆ ಆ ವಿಷಯ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಬಿಹೇವಿಯರ್ ಅಂತಾರೆ. ಈಗ ಸ್ಟೇಡಿಯಂ ಒಳಗೆ ಹೇಗೆ ಇರಲಿ, ಅಲ್ಲೊಂದು ಹುಡುಗಿ ಬಂದಿರ್ತಾರೆ, ಕಪಲ್ ಬಂದಿರ್ತಾರೆ, ಒಬ್ಬ ಹುಡುಗನ ಬೇಕಂತ ತಳ್ತಾರೆ, ಆ ಹುಡುಗಿ ಮೇಲೆ ಬೇಕಂತ ಟಚ್ ಮಾಡ್ತಾರೆ, ಮಿಸ್ಬಿಹೇವ್ ಮಾಡ್ತಾರೆ. ಇದಕ್ಕೋಸ್ಕರ ಆ ವಿಚಾರನ ಆಗಿಲ್ಲ, ಎಷ್ಟು ಮಂತ್ರಿ ಮಾಲ್ಗಳಲ್ಲಾಗಿಲ್ಲ, ಎಷ್ಟು ಪಬ್ಲಿಕ್ ಆಗಿಲ್ಲ, ಆ ಥರ ಇನ್ಸಿಡೆಂಟ್ಗಳಾಗ್ತವೆ. ಈಗ ಅಲ್ಲೂ ಅಷ್ಟೇನೆ ಕ್ರೇಜ್. ಈಗ ಎಲ್ಲ ಒಂದೇ ತರ ಬಂದಿರಲ್ಲ. ಈಗ ಕುಡಿದು ಬಂದಿರ್ತಾರಲ್ಲ ಮಕ್ಕಳುಗಳು, ಬೇರೆ ಬೇರೆ ಚಳಿದಲ್ಲೂ ಹಳ್ಳಿಗಳಿಂದನೂ ಬಂದಿರ್ತಾರೆ, ಬೇರೆ ಬೇರೆ ಅವರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ನಿದ್ದೆನೆ ಮಾಡಿರಲ್ಲ. ಬಟ್ ಎಲ್ಲರೂ ಕೆಟ್ಟವರಲ್ಲ. ಇಲ್ಲ ನಾನು ಹಂಗೆ ಹೇಳ್ತಾ ಇಲ್ಲ, ನಾನು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇಲ್ಲ. ರಾತ್ರಿ ನಿದ್ದೆನೆ ಮಾಡಿರಲ್ಲ, ಆ ಮೂಡಲ್ಲೇ ಇರ್ತಾರೆ. ಪಾರ್ಟಿಗಳು ನಡೆದಿರ್ತವೆ, ಎಲ್ಲೆಲ್ಲಿ ಏನ್ ಬೇಕಲ್ಲ ಡ್ಯಾನ್ಸ್ ಕ್ಲಬ್ಗಳು ಈ ತರ ಎಲ್ಲ ಮ್ಯಾನೇಜ್ ಆಗಿರ್ತವೆ ಪಬ್ಲಿಕ್ ಅಲ್ಲಿ. ಈ ಬೆಂಗಳೂರು ಜನ ನನ್ನ ಪ್ರಕಾರ ಈ ಏನ್ RCB ಫ್ಯಾನ್ಸ್ಗಳು ಅವತ್ತು 90% ನಿದ್ದೆನೆ ಮಾಡಿರಲ್ಲ. 90 ಅಲ್ಲ 100% ಅಂತ ಅನ್ಕೊಳ್ಳಿ. ಬೆಳಿಗ್ಗೆ ಯಾವಾಗ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪೋಸ್ಟ್ ಮಾಡಬೇಕು, ನೆಟ್ ಖಾಲಿ ಆಗೋಗ್ಬಿಟ್ಟಿರುತ್ತೆ, ಇನ್ನ ರೀಚಾರ್ಜ್ ಮಾಡಿದ್ರು ಅಷ್ಟು ಲೋಡಿಂಗ್ ತಗೊಂತಾ ಇರಲ್ಲ, ಅಷ್ಟು ಕ್ರೇಜ್ ಇರೋದು RCB ಫ್ಯಾನ್ಸ್ಗೆ. ಸೊ ವೈಫೈ ಎಲ್ಲಾದ್ರೂ ಸಿಗ್ತಾ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸರ್ ಹೇಳ್ದಂಗೆ ನಾನು ಒಂದು ಆಡ್ ಆನ್ ಮಾಡ್ತೀನಿ, ಪ್ರೋಟೋಕಾಲ್ ಈವೆಂಟ್ ಆರ್ಗನೈಸರ್ಸ್ಗೆ 100% ಇದ್ದೇ ಇರುತ್ತೆ. ಒಂದು ವೆಡ್ಡಿಂಗ್ ಮಾಡ್ಬೇಕಂದ್ರೂ, ಒಂದು ಬ್ರೈಡ್ ಅಂಡ್ ಗ್ರೂಮ್ ಬರ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಹೇಗೆ ನೀವು ವಾಕ್ ಮಾಡ್ಕೊಂಡ್ ಬರ್ಬೇಕು, ಹೆಂಗ್ ಗಾರ್ಲ್ಯಾಂಡ್ ಹಿಡ್ಕೊಂಡ್ ಬರ್ಬೇಕು ಅಂತ ನಾವು ಕೋಚ್ ಮಾಡೋರು ಈವೆಂಟ್ ಆರ್ಗನೈಸರ್. ಈ ಸಂದರ್ಭದಲ್ಲಿ ನೀವು ಜಸ್ಟ್ ಒಂದು ಕಾಲ್ ಮಾಡ್ಬಿಟ್ಟು ಪ್ರಾಪರ್ ಪ್ರೋಟೋಕಾಲ್ ಇಲ್ದಿರಾ ಓಕೆ ಅರೇಂಜ್ ಮಾಡ್ಬಿಡಿ ಟಕ್ ಅಂತ ಅಂದ್ರೆ ಏನು 1,000-2,000 ಜನನ ಹೆಂಗ್ ಅರೇಂಜ್ ಮಾಡಕ್ಕಾಗತ್ತೆ ನಾವು? ಅದಕ್ಕೋಸ್ಕರ ಇದು ಡಿಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ನಾವು ಮಾತಾಡ್ತಾ ಇದೀವಿ, ಅವತ್ತಿನ ದಿನನೇ ಮಾತಾಡಕ್ಕಾದ್ರೆ ಸಿಗ್ತಾ ಇರ್ತಿರ್ಲಿಲ್ಲ ವಿಷಯಗಳು. ಇದರಲ್ಲಿ ಪೊಲೀಸ್ ಅವರು ಕೂಡ ಒಂದಿನಕ್ಕೆ ಅದಾದ್ಮೇಲೆ ಒಂದು ನೋಟ್ ನೋಡಿದ್ದೀನಿ ನಾನು. ಪೊಲೀಸ್ ಅವರು ಈ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ವಾರ್ನಿಂಗ್ ಒಂದು ಲೆಟರ್ ಬಂದಿದೆ. ನಾವು ಪೊಲೀಸ್ ಅವ್ರನ್ನ ಇದರಲ್ಲಿ ಬ್ಲೇಮ್ ಮಾಡೋ, ಅವರೊಬ್ಬರನ್ನೇ ಬ್ಲೇಮ್ ಮಾಡೋದು ಮಹಾ ತಪ್ಪು ಸರ್. ಯಾರನ್ನು ಕೂಡ, ಯಾಕೆ ಅಂದ್ರೆ ಸರ್ ನಾಲೆಜ್ ಬಗ್ಗೆನೂ ನೀವು ಹೇಳ್ತಾ ಇದ್ರಿ ಸರ್. ಈ ಕ್ರೌಡ್ಗೆ ಸರ್ ಚಿಕ್ಕ ಮಗುವಿಂದ ಏಜ್ ಆದವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ. ಇವಾಗ ನೀವು ಕೂಡ ಇಷ್ಟಪಡಲ್ಲ RCB ಟೀಮ್ನ? ಎಲ್ಲರೂ ಇಷ್ಟಪಡ್ತೀವಿ, ಸರ್ರು ಕೂಡ, ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡಿರೋರು ಎಲ್ಲರೂ ಇಷ್ಟಪಡ್ತೀವಿ. ಬಟ್ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡಬೇಕಾಗಿತ್ತು, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಸೋಷಿಯಲ್ ಬಿಹೇವಿಯರ್ ಅಂತ ಹೇಳಿದ್ರಲ್ಲ, ಅದು ಸುಮ್ಮನೆ ಬರಲ್ಲ, ಓವರ್ ನೈಟ್ ಬರಲ್ಲ. ಅದು ನಾವು ಚಿಕ್ಕಂದ್ರಿಂದ ಮಕ್ಕಳನ್ನ ಹೇಗೆ ಬೆಳೆಸಿರ್ತೀವಿ, ಅಪ್ಬ್ರಿಂಗಿಂಗ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಮನೆದು ಇರುತ್ತದು ಸಿಚುವೇಶನ್. ನಮ್ಮ ಅಪಾರ್ಟ್ಮೆಂಟ್ ಇಂದನೂ ನಾನು ಹೆಸರು ಹೇಳಕ್ ಹೋಗಲ್ಲ, ನಮ್ಮ ಅಪಾರ್ಟ್ಮೆಂಟ್ 5-6 ಜನ ಹುಡುಗರು ಬಂದಿದ್ರು. ಅಷ್ಟೊತ್ತಿಗಾಗಲೇ ಘಟನೆ ಆಗೋಗಿತ್ತು. ಅವ್ರು ಕಬ್ಬನ್ ಪಾರ್ಕ್ ಒಳಗಡೆ ನೋಡಿಕೊಂಡು ಆಮೇಲೆ ಗೊತ್ತಾದ್ಮೇಲೆ ವಾಪಸ್ಸು ಅವ್ರ ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗಿದ್ದಾರೆ. ನಮಗೆ ಹೆದರಿಕೆ ಆಗ್ತದೆ. ಅಂದರೆ ಅಪ್ಬ್ರಿಂಗಿಂಗ್, ಸೋಷಿಯಲ್ ಬಿಹೇವಿಯರ್ ಇಸ್ ಅ ಕಲೆಕ್ಟಿವ್ ಬಿಹೇವಿಯರ್ಸ್ ಆಫ್ ಈಚ್ ಫ್ಯಾಮಿಲೀಸ್ ಅಲ್ವಾ? ಪ್ರತಿಯೊಂದು ಸಂಸಾರದಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದೇ ಸೊಸೈಟಿ ಬಿಹೇವಿಯರ್. ಪಾರ್ಟ್ ಆಫ್ ಎಜುಕೇಶನ್, ಎಕ್ಸ್ಪೋಜರ್. ಮನೇಲಿ ಮಾತ್ರ ಅದನ್ನ ಮ್ಯಾನೇಜ್ ಮಾಡ್ಬೋದು ಸರ್, ಹೊರಗಡೆ ಬಂದಾಗ ನಾನು ಮರ್ತು ಬಿಡ್ತೀನಿ. ಅದನ್ನ ಹೆಂಗೆ ಎಜುಕೇಶನ್ ಅಂತ ಹೇಳಕ್ಕಾಗತ್ತೆ? ನಮ್ಮ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಇದ್ದಾಗ ಬಾ ಗುರು ಮಾಡೋಣ ಹೋಗೋಣ ಅನ್ನೋ ತರ ಇರ್ತೀವಿ. ಇದನ್ನ ಅಗ್ರಿ ಆಗಲ್ವಾ ನೀವು? 10 ಜನ ಮಕ್ಕಳಲ್ಲಿ ಇಬ್ಬರು ಕೆಟ್ಟ ಒಳ್ಳೆಯವರು ಇರ್ತಾರೆ, 8 ಜನ ಕೇಳಿ ನೋಡಿ ಇವರು ಡೈವರ್ಟ್ ಆಗ್ಲೇಬೇಕು. ಆ ಜೋಶ್ ನೋಡಿ ಇಲ್ಲಿ ಇನ್ಸಿಡೆಂಟ್ ಆಗಕ್ಕೆ
60%. ಎಸ್ ಅರುಣ್ ಅವರೇ, ಒಂದು ವಿಚಾರ, ಯಾವುದೇ ಒಂದು ನೀವು ಸಾಕಷ್ಟು ಇವೆಂಟ್ಗಳನ್ನ ಮಾಡಿರ್ತೀರಾ, ಆರ್ಗನೈಸ್ ಮಾಡಿರ್ತೀರಾ, ಬಟ್ ಒಂದು ಈವೆಂಟ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನೀವು ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಬೇಕಾಗತ್ತೆ? ಪೊಲೀಸ್ ಇಲಾಖೆಯ ಪರ್ಮಿಷನ್ ಯಾವ ರೀತಿಯಾಗಿರುತ್ತೆ? ಸರ್ ನಾವು ಒಂದು ಸರ್ ಹೇಳ್ದಂಗೆ ಒಂದು ಫುಡ್ ಫೆಸ್ಟಿವಲ್, ಒಂದು ಮ್ಯಾರಥಾನ್, ವಾಕಥಾನ್ ಮಾಡಬೇಕಾದ್ರೂ ಪ್ರೋಟೋಕಾಲ್ ಇರುತ್ತೆ. ಓಕೆ. ನಾವು ಜಸ್ಟ್ ಏನಾದರೂ ಒಂದು ಇನ್ಫ್ಲುಯೆನ್ಸ್ ಇದ್ರೂ ಕೂಡ ಫೋನ್ ಮಾಡಿಬಿಟ್ಟು ಸರ್ ನಂಗೆ ಪರ್ಮಿಷನ್ ಕೊಡಿ ಅಂದರೆ ಒಪ್ಪಲ್ಲ. ಓಕೆ. ಏನಿದೆ, ಏನು ಮಾಡ್ತಾ ಇದ್ದೀರಾ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ. ನಾನು ಒಂದೇನು ಹೇಳ್ತೀನಿ ಅಂತಂದರೆ, ನಮ್ಮ ಸರ್ಕಾರದವರು ನಮ್ಮ ಎಕ್ಸ್ಪೆಷಲಿ ಎಂಟರ್ಟೈನ್ಮೆಂಟ್ ಈವೆಂಟ್ ಫೀಲ್ಡ್ಗೆ ಎಜುಕೇಷನ್ ನೀಡಿದೆ. ಅದನ್ನ ಅವರು ಒಂದು ಇದು ಹೆಂಗೆ ಇವಾಗ ನಮ್ಮ ಮೇಲೆ ಕಾನೂನು ತಂದಿದ್ದಾರೆ, ಅದೇ ಥರ ಎಜುಕೇಷನ್ ಕಾನೂನು ಲಾಂಚ್ ಮಾಡಲಿ. ಹೌದು, ನಮ್ಗೆ ಎಜುಕೇಟ್ ಮಾಡಲಿ. ಈಗ ನಾನೇನೋ ಮಾತಾಡ್ತಾ ಇದ್ದೀನಿ ಇಷ್ಟು ಸ್ಪಷ್ಟವಾಗಿ, ನನಗಿಂತ ಸೀನಿಯರ್ಸು 20-30 ವರ್ಷ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ. ಅವ್ರ ಪ್ರೊಡಕ್ಷನ್ ನೋಡಿದ್ರೆ ಎಕರೆಗಟ್ಟಲೆ ಇರುತ್ತೆ, ಬಟ್ ಈಗಿನ ಜನ್ರೇಷನ್ಗೆ ಅವರು ಕನೆಕ್ಟ್ ಆಗಿರೋದಿಲ್ಲ. ಅಂಥವ್ರಿಗೆ ಏನು ಮಾಡೋದು? ಎಸ್ ಎಸ್. ಸೊ ನಾನು ರಿಕ್ವೆಸ್ಟ್ ಮಾಡೋದು, ಕೈ ಮುಗ್ದು ಕೇಳ್ಕೊತೀನಿ ನಮ್ಮ ಸರ್ಕಾರದವ್ರಿಗೆ, ಯಾವುದೇ ಒಂದು ಚಿಕ್ಕ ಇವೆಂಟ್ ಆಗಿರಲಿ, ದೊಡ್ಡ ಇವೆಂಟ್ ಆಗಿರಲಿ, ಸರ್ಕಾರದ ಇವೆಂಟ್ ಆಗಿರಲಿ, ಪಬ್ಲಿಕ್ ಇವೆಂಟ್, ಪ್ರೈವೇಟ್ ಇವೆಂಟ್ ಯಾವುದೇ ಆಗಿರಲಿ, ನಮಗೆ ಎಜುಕೇಶನ್ ಸಿಸ್ಟಮ್ ಅನ್ನೋದು ಇಲ್ಲ ಸರ್. ಈವೆಂಟ್ಗೆ ಅದನ್ನ ನೀವು ಒಂದು ಇನ್ಸ್ಟಿಟ್ಯೂಟ್, ಅಕಾಡೆಮಿ ಮುಖಾಂತರ ನಮ್ಗೆ ಲಾಂಚ್ ಮಾಡ್ಕೊಡಿ. ನೀವು ಇದಲ್ಲ ಡಬಲ್ ಕಾನೂನು ತಂದ್ರು ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್, 100% ಅಕ್ಸೆಪ್ಟ್ ಮಾಡ್ತೀವಿ. ನಿಜ ನಿಜ ನಿಜ. ನಮ್ಗೇನು ಇಲ್ಲ, ಸಡನ್ ಆಗಿ ಇವಾಗ ಬಂದ್ರು, ಫೋನ್ ಮಾಡಿದ್ರು, ಟಕ್ 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 ಅಂತ ಆರ್ಗನೈಸ್ ಮಾಡಿ ಅಂದ್ರೆ ನಮ್ಗೆ ಭಯ ಆಗ್ಬಿಡುತ್ತೆ. ನಮ್ಗಿಂತ ನಮ್ ಸೀನಿಯರ್ ಇವಾಗ ಕಾಲ್ ಮಾಡಿ ಹೇಳಿದ ತಕ್ಷಣ ನಾವು ಮಾಡಲ್ಲ ಅಂತ ಹೇಳಕ್ಕಾಗತ್ತಾ? ಸರ್ ಬೇಡ ಬಿಡಿ ಸರ್, ಟೈಮ್ ತಗೊಂಡ್ ಮಾಡೋಣ ಅಂತ ಟಕ್ ಅಂತ ಏನೇನಾಗುತ್ತೆ ಬೇಗ ಮಾಡ್ಬಿಡ್ತೀವಿ. ಅದೇ ಬಾಪ 10 ನಿಮಿಷ ಟೈಮ್ ಕೊಡು, ಹಾಫ್ ಅನ್ ಅವರ್, ಆ ಪ್ರೋಟೋಕಾಲ್ ಏನೇನು. ಸರ್ ಈಗ ಎಷ್ಟು ಡಿಜಿಟಲ್ ಮುಂದೆ ಇದೆ, ಒಂದು ಡ್ರೋನ್ ಎತ್ತಿದ್ರೆ ಸಾಕು ಏನೇನು ಆಗ್ಬೋದು, ಎಲ್ಲೆಲ್ಲಿ ಅಂತ ಎಲ್ಲ ಚೆಕ್ ಮಾಡ್ಬೋದು. ಆ ಟೈಮ್ ನಮ್ಗೆ ಕೊಟ್ಬಿಟ್ರೆ ಇನ್ನ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ನಾವು ಮಾಡ್ಬೋದು. ನಿಮ್ಗೆ ಖುಷಿ ಕೊಡಕ್ಕೆ ನಾವೇ ವೇಟ್ ಮಾಡ್ತಾ ಇರ್ತೀವಿ. ಇನ್ನೊಂದು ಕ್ಯಾಟಗರಿಲಿ ಏನಾಗಿದೆ ಅಂದ್ರೆ ನೋಡಿ, ಅವ್ರ ಕ್ಯಾಟಗರಿ 2 ತರ ಡಿವೈಡ್ ಮಾಡಿದ್ದಾರೆ. ಸಾಮೂಹಿಕ, ರಾಜಕೀಯ, ಅದು ಇದು ಅಂತೆಲ್ಲ ಸೇರಿ ಒಂದ್ ಕಡೆಗೆ, ಇನ್ನೊಂದು ಸ್ಪಾನ್ಸರ್ಡ್ ಇವೆಂಟು, ಕಮರ್ಷಿಯಲ್ ಇವೆಂಟ್ಸ್, ಅದು ಇದೆಲ್ಲ ಮಾಡಿದ್ದಾರೆ. ಅದಕ್ಕೆ ಇವೆಂಟ್ ಆರ್ಗನೈಸರ್ ರೆಸ್ಪಾನ್ಸಿಬಲ್ ಅದು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಇವೆಂಟ್ ಆದಾಗ ಏನ್ ಮಾಡ್ತಾರೆ? ಸರ್ಕಾರಿ ಇವೆಂಟ್ನ ಇವೆಂಟ್ ಮ್ಯಾನೇಜರ್ ಕಡೆಯಿಂದ ಮಾಡಿದಾಗ ಏನ್ ಮಾಡ್ತಾರೆ? ಹೂ ಇಸ್ ದ ಪ್ರಿನ್ಸಿಪಲ್ ಆರ್ಗನೈಸರ್, ಯು ಕಾಂಟ್ ವಾಶ್ ಇಟ್ ಆಫ್. ಅದು ಮಾಡೋಕ್ಕಾಗಲ್ಲ ಅವರು. ಈ ಕಾನೂನಲ್ಲಿ ಸರ್ಕಾರ ಇವೆಂಟ್ ಇದ್ದಾಗ ಸರ್ಕಾರದವ್ರು ದುಡ್ಡು ಕೊಡ್ತಾರೆ ಇವೆಂಟ್ ಮ್ಯಾನೇಜರ್ ಮಾಡ್ಲಿಕ್ಕೆ. ಮಾಡೋದು ಒಳ್ಳೇದೇ, ಬಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಎಲ್ಲರಿಗೂ ಅಪ್ಲೈ ಮಾಡಿ ಆಮೇಲೆ ಕಾನೂನು ಅಪ್ಲೈ ಎಲ್ಲರಿಗೂ ಆಗ್ಬೇಕಿದ್ದು ಬೇಕಾಗಿದ್ದು. ಏನ್ ಕಾನೂನು ಇಲ್ದಿರೋದಕ್ಕಿಂತ ಸೆಟ್ಲ್ ಆಗಿರೋದು ಕೆಲವರಿಗೆ. ನಮ್ಗೆ ತೊಂದರೆ ಆಯ್ತು, ನಿಮ್ಗೆ ತೊಂದರೆ ಆಯ್ತು ಅನ್ನೋದಲ್ಲ. ಎಸ್ ಕೃಷ್ಣ ಸರ್, ಈಗ ಅವರಿಗೊಂದು ಕಾನೂನು ಇವರಿಗೊಂದು ಕಾನೂನು ಅಂತ ಹೇಳಿದ್ರೆ ಹೆಂಗೆ ಅಂತೇಳಿ ಸಾಧ್ಯ ಆಗಲ್ಲ ಅದು. ಈಗ ನೋಡಿ, ಸರ್ಕಾರದ ಇವೆಂಟ್ಸು, ಸರ್ಕಾರ ಯಾವುದೋ ಒಂದು ಇವೆಂಟ್ ಮ್ಯಾನೇಜರ್ ಕೊಡ್ತಾರೆ ಆರ್ಗನೈಸ್ ಮಾಡೋಕ್ಕೆ. ಯಾವುದೋ ಒಂದು ಎಕ್ಸಿಬಿಷನ್ ಇರ್ಬೋದು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು, ಅದೆಲ್ಲ ಯಾರು? ಸರ್ಕಾರದ ಇವೆಂಟ್ ಅದು. ಅದನ್ನೆಲ್ಲ ಇವೆಂಟ್ ಮ್ಯಾನೇಜರ್ಸೇ ಮಾಡೋದು. ಅಟ್ ದ ಎಂಡ್ ಆಫ್ ದ ಡೇ ಇವೆಂಟ್ ಮ್ಯಾನೇಜರ್ಸೇ ಮಾಡೋದು. ಅದು ಅವ್ರಿಗೂ ಗೊತ್ತಿದೆ. ಎಲ್ಲರೂ ಇವೆಂಟ್ ಮ್ಯಾನೇಜರ್ಸೇ ಮಾಡೋದು. ಅದನ್ನ ಎಷ್ಟು ಆರ್ಗನೈಸ್ಡ್ ಆಗಿ ಮಾಡ್ತೀವಿ. ಬ್ಯಾಂಗ್ಳೂರ್ IT.com ಮಾಡ್ತೀವಿ, ಬ್ಯಾಂಗ್ಳೂರ್ IT ಸಮಿಟ್ ಮಾಡ್ತೀವಿ. ಇದೆಲ್ಲ ಸರ್ಕಾರದ ಇವೆಂಟ್ಸು. ಅದನ್ನು ಅಷ್ಟು ಪ್ಲ್ಯಾನ್ಡ್ ಆಗಿ ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ಸ್ ಫಾಲೋ ಮಾಡಿಕೊಂಡು ಭಾಳ ತಿಂಗಳುಗಟ್ಟಲೆ ಪ್ಲ್ಯಾನ್ ಮಾಡಿ ಮಾಡುವಂಥ ಇವೆಂಟ್ಸು, ಅದು ಸರ್ಕಾರದ ಇವೆಂಟ್. ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದರೆ ಸರ್ಕಾರನೇ ಪ್ರಿನ್ಸಿಪಲ್ ಎಂಪ್ಲಾಯರು, ಅದು ಅವ್ರು ವಾಶ್ ಅಪ್ ಮಾಡ್ಲಿಕ್ಕಾಗಲ್ಲ. ಸೊ ಈ ಕಾನೂನು ಏನು ತರಲಿಕ್ಕೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಇದ್ರಲ್ಲಿ ಹೆಲ್ಪ್ ಫಾರ್ಮಲೈಸ್ ಆ್ಯಂಡ್ ಅಕೌಂಟಬಿಲಿಟಿ ಬರ್ತದೆ. ಅಕೌಂಟಬಿಲಿಟಿ 100% ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಇದು ಒಬ್ಬರ ಮೇಲೆ ಗೂಬೆ ಕೊಡಿಸೋ ಪ್ರಯತ್ನ ಆಗಬಾರ್ದು. ಐ ಡೋಂಟ್ ಥಿಂಕ್ ಇಟ್ ವಿಲ್ ಗೆಟ್ ಪಾಸ್ ದಟ್ ವೇ ಆಲ್ಸೋ, ವೆದರ್ ಇಟ್ ಇಸ್ ಇನ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ, ಎಲ್ಲೇ ಇದ್ರೂ ಅಷ್ಟು ಈಸಿಯಾಗಿ ಇದು ಮಾಡಲಿಕ್ಕಾಗಲ್ಲ. ಬೇರೆಯವ್ರಿಗೆ ಬೇರೆ ಕಾನೂನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಇದರಲ್ಲಿ ಹೊಣೆಗಾರಿಕೆ ತಗೊಳ್ಬೇಕಾಗ್ತದೆ. ಕಾಳೆ ಸರ್, ಇನ್ನೊಂದು ಕಡೆಯಲ್ಲಿ RCB ಸೆಲೆಬ್ರೇಷನ್ ಇವೆಂಟ್ ಅನ್ನು ನೋಡ್ತಾ ಹೋಗೋದಾದ್ರೆ, DPAR ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಇಂಟಿಮೇಷನ್ ಇತ್ತು, ಇನ್ಫಾರ್ಮೇಶನ್ ಇತ್ತು, ಅಲ್ಲಿನ ಪೊಲೀಸ್ ಇಲಾಖೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿಯೂ ಕೂಡ ನಮ್ಮ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ರು, ಇವತ್ತು ಕೊಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಅದು ಎರಡೆರಡು ಕಡೆಯಲ್ಲಿ VIP ಮೂವ್ಮೆಂಟ್ಸ್ ಇರುತ್ತೆ. ಒಂದ್ ಕಡೆಯಲ್ಲಿ ವಿಧಾನಸೌಧ, ಇನ್ನೊಂದು ಕಡೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ. ಈ ಎರಡೆರಡು ಕಡೆಯಲ್ಲಿ VIP ಮೂವ್ಮೆಂಟ್ಸ್ ಅನ್ನ ಕವರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಜನ ಕೂಡ ಜಾಸ್ತಿ ಬರ್ತಾರೆ ಅಂತ ಈ ರೀತಿಯಂತ ಇಂಟಿಮೇಷನ್ ಅಥವಾ ಇನ್ಫಾರ್ಮೇಶನ್ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಸರ್? ಇಲ್ಲ, ನೆಗ್ಲೆಕ್ಟ್ ಮಾಡಿದ್ರು ಅಂತ ನಾನು ಸಂಪೂರ್ಣವಾಗಿ ಹೇಳ್ಕೋಗಲ್ಲ. ಜನ ಅದು ಅಭಿಪ್ರಾಯ ಹೆಂಗಿರ್ತೋ ನನಗೆ ಗೊತ್ತಿಲ್ಲ. ಅದು
ಅದು ನೋಟ ಬೇರೆ. ಈಗ ಕಾರ್ಯಕ್ರಮ ಆಯೋಜನೆ ಮಾಡಿಬಿಟ್ರು ಅವರು. ಮಾಡಲೇ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದೇನೆ, ಕಾರ್ಯಕ್ರಮ ಆಯೋಜನೆ ಮಾಡಿಬಿಟ್ರು. ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ, ಸಿಸ್ಟಮ್ ಆಗುತ್ತೆ ಅಂತ ನೀವು ಈಗ ಆಲ್ರೆಡಿ ಅದು ಅವ್ರು ಮಾಹಿತಿ ಕೊಟ್ಟಿದ್ರು ಅಂತಲೂ ಹೇಳಿದ್ರು. ಆಗ ಅವರು ಸಡನ್ ಆಗಿ ನೀವು ಹೇಳಿದಂಗೆ ಬದಲಾವಣೆ ಮಾಡ್ಕೋಬೇಕಾಯ್ತಲ್ಲ, ಸ್ಟಾಪ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಬರೋಕೆ ಕೇಳ್ಬಿಟ್ಟವ್ರೆ, ಬರ್ತಾವ್ರೆ ಇಲ್ಲಿ ಸ್ಟಾಪ್ ಮಾಡ್ಬೋದಾಯ್ತು, ಏನೋ ಕಂಟ್ರೋಲ್ ಆಗುತ್ತೆ, ಇಷ್ಟೊಂದು ನಮ್ಮ ಮೇಲೆ ಅವಘಡ ಆಗಲ್ಲ ಅನ್ನೋದ್ರಲ್ಲಿ ಇವ್ರಿಗೆ ಮೈಂಡ್ ತುಂಬ್ಕೊಬಿಟ್ಟಿತ್ತು. ಇಷ್ಟೊಂದು ಜನ ಸೇರಲ್ಲ, ಬರಲ್ಲ, ಇರು ಏನೋ ನಡೀತದೆ ಮಾಡ್ಬೋದು, ಇಷ್ಟೆಲ್ಲ ಜಾಗ ಪ್ಲೇಸಸ್ ಇದೆ, ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಇದೆ, ಜನ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ತಾರೆ, ಇಷ್ಟೊಂದು ಜಾಮ್ ಆಗಲ್ಲ ಅಂತ ಹೇಳಿ ಇವರು ಏನೋ ಒಂದು ಮೈಂಡ್ ಬಂದ್ಬಿಡ್ತದೆ. ಈ ಪ್ರೋಗ್ರಾಮ್ ಜನ ಹೆಚ್ಚು ಕಮ್ಮಿ ಆಗಿ ಈ ಥರ ತೊಂದರೆ ಆಗ್ತದೆ, ಈಗ ಈ ಥರ ಪ್ರಾಣ ಹೋಗ್ತವೆ ಅನ್ನೋ ಥರ ಇದ್ರೆ ಯಾರೋ ಅಷ್ಟೇ, ಮಾನವೀಯತೆ ಎಲ್ಲರಿಗೂ ಇರುತ್ತೆ, ಖಂಡಿತ ಅದು ಸರ್ಕಾರಕ್ಕಾದ್ರೂ ಇರುತ್ತೆ, ಅಂತವನಿಗೂ ಇರುತ್ತೆ. ಈಗ ಯಾವುದೋ ಅಷ್ಟು ಸುಲಭ ಆಗುತ್ತೆ ಅಂತ ಯಾರು ಬಿಟ್ಕೊಳ್ಳಲ್ಲ. ಇಷ್ಟೊಂದು ತೀರಾ ಹೀನಾಯ ಮಟ್ಟಕ್ಕೆ ಆಗ್ತದೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದು ಇಫ್ ಯು ಸಿ, ಇದು ಗೇಟ್ 7 ಅಲ್ಲಿ ಆಗಿರೋ ಇನ್ಸಿಡೆಂಟು. ಅಂದರೆ ಒಂದು ಎಲ್ಲ ಕಡೆ ಇದು ರೋಡಲ್ಲೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಎಲ್ಲೋ ಒಂದು ಕಡೆ ಆಗಿರುತ್ತೆ. ಸೊ ಅದನ್ನೇ ನಾನು ಸೇಫ್ಟಿ ಆಡಿಟ್ಸು, ಸೆಕ್ಯೂರಿಟಿ ಆಡಿಟ್ಸು ಇದೆಲ್ಲ ಮೊದಲೇ ಮಾಡಬೇಕು, ಅಪ್ರೂವ್ ಮಾಡಿ, ಇದೆಲ್ಲ ಪ್ರೊಫೆಷ್ನಲ್ ಆರ್ಗನೈಸೇಷನ್ಸೇ ಇದೆ. ಫಾರಿನ್ ಇವೆಂಟ್ಸ್ ಮಾಡಬೇಕಾದ್ರೆ ಇವರೆಲ್ಲ ಇದಕ್ಕೆ ಫಾರ್ಮಲ್ ಆಗಿ ಆಡಿಟ್ಸ್ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಪೊಲೀಸರು ಕನ್ವಿನ್ಸ್ ಆದ್ರೆ ಮಾತ್ರ ಅದನ್ನು ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಸರ್ ಆಮೇಲೆ ನೀವು ಹೇಳಿದ್ರಿ ಅಷ್ಟು ಟೈಮೇ ಇಲ್ವಲ್ಲ ಸರ್, ಹೇಳ್ತಾರೆ ಅನ್ಪ್ರಿಪೇರ್ಡ್, ಟೈಮ್ ಇಲ್ಲ, ಟೈಪ್ ಮಾಡಕ್ ಟೈಮ್ ಇಲ್ಲ, ಏನು ಟೈಮ್ ಇಲ್ಲ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ಮೇನ್ ಪಿಲ್ಲರ್ಸ್ ಯಾರು ಇರ್ತಾರೆ, ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಕ್ಕಾಗಲ್ಲ, ಇದೇ ಸರ್ಕಾರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತ ನಾವು ಯಾರನ್ನು ಕಮೆಂಟ್ ಮಾಡ್ತಾ ಇಲ್ಲ. ಬಟ್ ಆ ಸಿಚುವೇಶನ್ ಹಂಗ ಆಗ್ಬಿಟ್ಟಿದೆ. ಯಾರಾದ್ರೂ ಅನ್ಕೊಂಡಿದ್ವಾ ಹಂಗಾಗುತ್ತೆ ಅಂತ? ಅರುಣ್ ಅವರೇ, ಒಂದು ಕ್ವಶನ್ ಇದೆ. ಮೊನ್ನೆ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಆ ಇವೆಂಟ್ ಅನ್ನ ತಗೊಂಡಿದ್ದು ಒಂದು ಖಾಸಗಿ ಕಂಪನಿ. ಆ ಖಾಸಗಿ ಕಂಪನಿಯವರು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ವಾ? ಯಾಕಂತ ಹೇಳಿದ್ರೆ ಅಲ್ಲಿ ಎರಡೆರಡು ಕಡೆ ಇತ್ತು, ಒಂದ್ ಕಡೆಯಲ್ಲಿ ವಿಧಾನಸೌಧ, ಇನ್ನೊಂದ್ ಕಡೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ. ಹ್ಯಾಂಡಲ್ ಮಾಡೋಕ್ ಆಗ್ಲಿಲ್ವಾ ಅಥವಾ ಹ್ಯಾಂಡಲ್ ಆಗ್ಲಿಲ್ವಾ? ಈ ಹಿಂದೆ RCBಯ ಎಷ್ಟೋ ಈವೆಂಟ್ಸ್ ಗಳನ್ನ ಅವರೇ ತಗೊಂಡಿದ್ದು, ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ ನಾನು ಮಾಡಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕೆ ಅಂತ ಅಂದ್ರೆ ಅವರು RCBಯಲ್ಲಿ ಒಂದು ರ್ಯಾಪೋ ಇದೆ, ಆಲ್ರೆಡಿ ಬೇರೆ ಬೇರೆ ಈವೆಂಟ್ಸ್ ಗಳನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಆ ಕ್ರೌಡ್ ನ ಇವ್ರು ಮೇಂಟೈನ್ ಮಾಡಿಲ್ಲ. ಈ ಕ್ರೌಡ್ ಏನಿದೆ ಅವ್ರು ಮಾಡಿರೋ ಈವೆಂಟ್ಸ್ ಗಳು ಈ ಕ್ರೌಡ್ ಸೂಟೇಬಲ್ ಅಲ್ಲ. ಬಟ್ ಆ ಒಂದು ಸರ್ ಇಮ್ಯಾಜಿನ್ ಇಲ್ಲ, 2-3 ಅವರ್ಸ್ ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅಂದ್ರೆ, ಕೆಲಸ ಎಲ್ಲ ರಜಾ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಆ ಮ್ಯಾನೇಜ್ಮೆಂಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅಡ್ವಾನ್ಸ್ ಥಿಂಕ್ ಮಾಡಿರ್ಬೇಕು. ಇವಾಗ ಕ್ಲೈಂಟ್ಗೆ ಒಂದು ಪ್ರೋಟೋಕಾಲ್ ಹೇಳಿರ್ತಾರೆ, ಒಂದು 10 ಐಟಮ್ ಬೇಕು ಅಂತ, ನಾವು 12-13 ಐಟಮ್ ಅವ್ರಿಗೆ ಏನ್ ಬೇಕು ಅಂತ ನಾವು ಥಿಂಕ್ ಮಾಡಿರ್ಬೇಕು. ಆ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡಿದ್ರೆ ಈ ಘಟನೆಗಳು ಆಗ್ತಿರ್ಲಿಲ್ಲ. ಅಂಡ್ ಅವ್ರಿಗೂ ಕೂಡ ತುಂಬಾ ಕಮ್ಮಿ ಟೈಮ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಕಮ್ಮಿ ಟೈಮ್ ಸಿಕ್ಕಿದ್ರು ಕೂಡ ಆರ್ಗನೈಸ್ ಮಾಡ್ಬೋದು ಸರ್. ನಾನು ಎಕ್ಸಾಂಪಲ್ ಹೇಳ್ದಂಗೆ, ನಾನು ಪುನೀತ್ ಸರ್ದಾಗಿರ್ಬೋದು ಮತ್ತೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವ್ರದ್ದಾಗಿರ್ಬೋದು, ನಾವು ಮಾಡಿದಾಗ್ಲ ನಮ್ಗೆ ಇದ್ದಿದ್ದೆ ಟೈಮು 1 hour 2 hour. ಹೌದು ಸರ್, ಆದ್ರೂ ನಿಮ್ಗೆ 1-2 ದಿನ ಪುನೀತ್ ಅವ್ರದ್ದೆಲ್ಲ ದರ್ಶನಕ್ಕೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಟ್ಟಿದ್ರು. ಡಿಲೇಡ್ ಅನೌನ್ಸ್ಮೆಂಟ್ ಇತ್ತು. ಅಲ್ಲಿ ಹಾಸ್ಪಿಟಲ್ ಇಂದ ಅನೌನ್ಸ್ ಆಗ್ತಾ ಇದ್ದಂಗೆ ಇಲ್ಲಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಪ್ರಿಪರೇಷನ್ ಆದ್ಮೇಲೆ ಅಲ್ಲಿ ಡೆತ್ ಅನೌನ್ಸ್ ಆಗಿದ್ದು ಸರ್. ಆತರ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಹೌದು, ಬಟ್ ಅಲ್ಲಿ 5-10 ಲಕ್ಷ ಅಲ್ಲ ಸರ್, 20 ಲಕ್ಷ ಕ್ರಾಸ್ ಆಗಿತ್ತು. ಅಷ್ಟು ಕ್ರೌಡ್, ಒಂದೇ ಒಂದು ಏನು ಘಟನೆಗಳಾಗಿಲ್ಲ. ಬಟ್ ಅಲ್ಲಿ ಮಾಡೋಂಥದ್ದು ಇದೆಯಲ್ಲ, ಅಡ್ವಾನ್ಸ್ ಥಿಂಕಿಂಗ್ ಇರಬೇಕು. ಅಡ್ವಾನ್ಸ್ ಥಿಂಕಿಂಗ್ ಇದ್ದಾಗ ನೀವು ಮಾಡಕ್ಕೆ ಆಗಲ್ಲ. ಹೇಗಾಗುತ್ತೆ? ಅದು ಕೂಡ ಪ್ರಾಣಗಳು ಹೋಗುತ್ತೆ ಅಂತ ಅಂದ್ರೆ ಬೇಜಾರಾಗುವಂಥದ್ದು. ಜೊತೆಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಫೈನಲಿ ಕನ್ಕ್ಲೂಷನ್ ಏನ್ ಬರುತ್ತೆ ಅಂದ್ರೆ ಯಾರ್ದು ತಪ್ಪಿಲ್ಲ, ಬಟ್ ಆ ಟೈಮ್ ತಪ್ಪು, ಯಾರ್ದು ಪರಿಸ್ಥಿತಿ. ಸರ್ ನಾನು ಕಣ್ಣಾರೆ ನೋಡಿದ್ದೀನಿ, ಚಿಕ್ಕ ಮಗು RCB ಲೋಗೋ ಹಾಕೊಳ್ಳೋದು, ಏಜ್ ಆದವರು ಕೂಡ ಸೆಲ್ಫಿ ತಗೊಳ್ಳೋದು, ಆ ಖುಷಿನ ಇನ್ನ ನಾವು ರೀಕಾಲ್ ಮಾಡಕ್ ಆಗಲ್ಲ. ಬಟ್ ಅಡ್ವಾನ್ಸ್ ಥಿಂಕಿಂಗ್ ಇರಬೇಕು ಇಂಥ ಸಂದರ್ಭದಲ್ಲಿ. ಒಂದು ನಾನು ಮೇಜರ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, 24 ಏನು ಡೋರ್ ಇದೆ ಎಲ್ಲ ಓಪನ್ ಮಾಡಿ ಗ್ರೌಂಡ್ ಕಳಿಸ್ಬಿಡ್ಬೇಕಾಗಿತ್ತು. ನಾವು ಅವತ್ತು ಮ್ಯಾಚೇ ನಡೆದಿಲ್ಲ. ಮ್ಯಾಚ್ ನಡೆದಿದ್ದಾಗ ಗ್ರೌಂಡ್ಗೆ ಎಲ್ಲ ಆಡಿಯನ್ಸ್ ಕರೆಸಿ ಎಲ್ಲ ಏನು ಗ್ಯಾಲರಿ ಮೇಲೆ ಜನನ್ ಬಿಟ್ಟು ನಮ್ ಪ್ಲೇಯರ್ಸ್ಗೆ ಒಂದು ಗ್ಯಾಲರಿ ಮಾಡ್ಬೇಕಾಗಿತ್ತು. ಅಲ್ಲಿ ನಿಂತ್ಕೊಂಡಿದ್ರೆ ಸಾಕಾಗ್ತಿತ್ತು. ಅವ್ರು ಹೇಳ್ತಾರೆ ಆಮೇಲೆ ಪಿಚ್ ಹೋಗುತ್ತೆ, ನಮ್ ಪಿಚ್ ಹಾಳಾಗುತ್ತೆ, ಆ ರೀತಿ ಥಿಂಕಿಂಗ್ ಇರ್ಬೋದು. ಇವಾಗ ಎಷ್ಟು ತಿಂಗಳು ಗ್ಯಾಪ್ ಇದೆ ಸರ್ ನಾವು ಪಿಚ್ ರೆಡಿ ಮಾಡಕ್ಕೆ?
ಟೈಮ್ ಇತ್ತು. ಆಮೇಲೆ ಇನ್ನೊಂದೇನೆಂದರೆ ಇವೆಂಟ್ ಮಾಡಬೇಕಾದ್ರೆ 2 ಆಸ್ಪೆಕ್ಟ್ ಇದೆ. ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ, ಕ್ರೈಸಿಸ್ ಆದಮೇಲೆ ಶುರು ಆದಮೇಲೆ ಅದನ್ನು ಹೇಗೆ ಕ್ರೈಸಿಸ್ನ ಮ್ಯಾನೇಜ್ ಮಾಡೋದು ಅನ್ನೋದು. ಇನ್ನೊಂದು ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅದೇ ಸೇಫ್ಟಿ ಆಡಿಟ್. ರಿಸ್ಕನ್ನ ಮೊದಲೇ ಆ್ಯಂಟಿಸಿಪೇಟ್ ಮಾಡೋದು, ಮೊದಲೇ ಥಿಂಕ್ ಮಾಡಬೇಕು ಇಂಥದ್ದು ಆಗಬಹುದು ಅನ್ನೋದು ಒಂದು ರಿಸ್ಕ್ ಅಸೆಸ್ಮೆಂಟ್ ಇರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಒಂದು ಇವೆಂಟ್ ಮಾಡಬೇಕು, ಪಬ್ಲಿಕ್ ಇವೆಂಟ್ ಆಫ್ ಸೈಜ್ ಆಫ್ ದಿಸ್, ಒಬ್ಬೊಬ್ಬರು 2 ಲಕ್ಷ ಹೇಳ್ತಾರೆ, 1 ಲಕ್ಷ ಹೇಳ್ತಾರೆ, 4 ಲಕ್ಷ ಹೇಳ್ತಾರೆ. ನನಗೆ ಸೈಜ್ ಸರಿಯಾಗಿ ಗೊತ್ತಿಲ್ಲ, ಬಟ್ ಐ ನೋ ದಟ್ ಇಟ್ ವಾಸ್ ಕೆಟಾಸ್ಟ್ರಫಿಕ್. ರಿಸ್ಕ್ ಅಸೆಸ್ಮೆಂಟ್ ಇಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಇದಿಲ್ಲ, ಯಾವುದೂ ಇದಿಲ್ಲ, ಪ್ರೋಟೋಕಾಲ್ಸ್ ಇಲ್ಲ. ಅದೇನು ಮಾಡದೇನೆ ಈವೆಂಟನ್ನು ರಶ್ ಮಾಡಿರೋದಕ್ಕೋಸ್ಕರ ಆಗಿದೆ. ಆದ್ದರಿಂದ ನಾನು ಎಲ್ಲರೂ 4 ಜನನೂ ಬ್ಲೇಮ್ ಮಾಡಿ. ಎಸ್, ಇದು ಬೇಸಿಕ್ ಸೆನ್ಸ್ ಅನ್ನೋದಕ್ಕಿಂತ ಕಾಮನ್ ಸೆನ್ಸ್ ಸರ್. ಆಬ್ಸಲ್ಯೂಟ್ಲಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ, ಅದರದ್ದೇನೂ ಇಲ್ಲ. ಆಮೇಲೆ ಕ್ರೈಸಿಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಬಟ್ ಇಟ್ಸ್ ಟೂ ಲೇಟ್. ಎಸ್, ರೈಟ್. ಕಾಳೆ ಸರ್, ಈಗ ಈ ಕಾಲ್ತುಳಿತ ಪ್ರಕರಣ, ಇದರ ತನಿಖೆ ಒಂದ್ ಕಡೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ ತನಿಖೆ ಕೂಡ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಾವಲ್ಲ ಯಾರು ಕೂಡ ಹೊಣೆಯನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಏನಾಗಬಹುದು ಸರ್ ಈ ವಿಚಾರಣೆ ಮುಂದಿನ ಹಂತದಲ್ಲಿ ಏನಾಗತ್ತೆ ಅಂತ ಹೇಳಿ ಕನ್ಕ್ಲೂಷನ್? ನಾನು ಏನು ನಮ್ಮ ಈ ನೆಗ್ಲಿಜೆನ್ಸ್ ಆಕ್ಟ್ ಹೇಳಿದ್ನಲ್ಲ, ಈಗ ಮಸೂದೆ ಮಾಡೋಕ್ಕೆ ಹಿಂದಿನ ಕಾನೂನು ಐತಲ್ಲ, ಈ ಕಾನೂನು ಇದಕ್ಕೆ ವೈಫಲ್ಯ ಆಯಿತು. ಈಗೇನು ಮಾಡ್ತಾ ಇದ್ದಾರೆ, ಸಾಕ್ಷ್ಯಾಧಾರಗಳು ಇಲ್ಲ, ಎಲ್ಲ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಅಲ್ಲಿ ಇರೋದು, ಯಾರು ನೋಡಿಲ್ಲ ಅಲ್ಲಿ. ಮ್ಯಾಲಿಂದ ಬಿದ್ರೋ ಇಲ್ಲ ಕಾಲ್ಗೆ ಸಿಕ್ತಿರೋ ಒಂದು ಗೊತ್ತಿಲ್ಲ ಅಲ್ಲಿ. ಅಷ್ಟೊಂದು ಪೇಜ್ ಮೀಡಿಯಾನೇ ಇರಲಿಲ್ಲ ಅಲ್ಲಿ. ಮೀಡಿಯಾನೇ ಅವರು ಶೇಪ್ ಪರ್ ಶೇಡ್, ಅವರು ಅಲ್ಲಿದ್ದಾರೆ, ಮೀಡಿಯಾದ್ರಲ್ಲಿದ್ರು. ಮೀಡಿಯಾ ಯಾರು ನೋಡ್ತಾ ಇದ್ರು, ಬೇರೆ ಅವ್ರನ್ನ ಅಲ್ಲ ಸರ್. ಸ್ಟೇಡಿಯಂಗೆ 24 ಗೇಟ್ ಇದೆ, ಗೇಟಿಗೂ ನಾವು 24 ಕ್ಯಾಮ್ರಾ ಹಾಕ್ಬೇಕು ಅಂದ್ರೆ ಇಲ್ಲ, ಹೆಂಗಾರ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಇರೋದೆಷ್ಟು ಒಂದು ಎಕರೆ ಬರುತ್ತಾ, 5 ಎಕರೆ ಬರುತ್ತಾ, ಎಷ್ಟು ಎಕರೆ? ಅಲ್ಲ ಸರ್, ನಾವು ನಾನು ಇರ್ಲಿ, ಅವ್ರ ಪರವಾಗಿ ವಿರೋಧವಾಗಿ ಅಂತ ಅಲ್ಲ, ಅವರು ತುಂಬಾ ಅಲ್ಲ, ನಾನು ಅವ್ರನ್ನ ಹಾರ್ಡ್ ವರ್ಕರ್ ಇಲ್ಲ ಅಂತ ಹೇಳಲ್ಲ, ಅದನ್ನ ಅದು ಕ್ಯಾಪ್ಚರ್ ಸಿಕ್ತಿಲ್ಲ. ಆತರ ಒಂದು ಇದೆ, ಹಂಗಿತ್ತು ಪರದೆ, ಜನನೇ ಹಂಗಿತ್ತು. ಅಲ್ಲ ಸರ್, ಒಂದು ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ನನ್ನ ಮಾಧ್ಯಮ ಸ್ನೇಹಿತರು ತುಂಬಾ ಜನ ಸರ್ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ರು. ಅವ್ರು ನಮ್ಮ ಚಾನಲ್ ಅವರೇ ಆಗಿರ್ಬೋದು ಅಥವಾ ಬೇರೆ ಚಾನಲ್ ಅವರೇ ಆಗಿರ್ಬೋದು, ಅಲ್ಲಿ ಬಿದ್ದವರನ್ನ ಆರೈಕೆ ಮಾಡುವಂತ ಕೆಲಸವನ್ನ ನಾವು ಪತ್ರಕರ್ತರು ನೀವು ಮಾಡಿದ್ರೆ, ಪೊಲೀಸರು ಮಾಡಿದ್ರೆ, ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀವಿ, ಪತ್ರಿಕೆಯಲ್ಲೂ ನೋಡಿದ್ದೀವಿ, ಮೀಡಿಯಾ ನೋಡಿದ್ವಿ. ಅದ್ರ ಪ್ರಶ್ನೆ ನಾವು ತಕರ ಇರ್ತಲ್ಲ. ಬಟ್ ಅಷ್ಟು ನಿಮಗೂ ಒಂದು CCTV ಇದ್ರೆ ನಿಮ್ಮನ್ನಿಗೂ ಅವಾಯ್ಡ್, ಅಷ್ಟು ರಿಸ್ಕಲ್ಲಿ ಅದು ನಡೆದಿರೋಂಥ ಇನ್ಸಿಡೆಂಟ್, ಅಂದ್ರೆ ಸಡನ್ ನಡೆದಿರೋಂಥ ಇನ್ಸಿಡೆಂಟ್. ಅದು ಏನು ಎಷ್ಟೋವರ್ 3-4 ಗಂಟೆಗಳು ನಡೆದಂಥ ಇನ್ಸಿಡೆಂಟ್ ಅಲ್ಲ. ಅಲ್ಲಿ ಸಡನ್ ಆಗಿ ಏನೋ ಒಂದಾಗಿ ಒಂದು ನುಗ್ಲು ಹೋಗ್ತಲ್ಲ, ಆ ಒಂದೇನು ಆ ಥರ ಆಗಿಬಿಟ್ಟು ಒಂದು ನಡೆದಿದ್ರಿದಲ್ಲ, ಒಂದು 5 ನಿಮಿಷದಲ್ಲಿ ನಡೆದಿರುವಂಥ ಇದು ಕೆಟ್ಟ ವಿಚಾರ. ಅಂದರೆ ಅಲ್ಲಿ ಕ್ಯಾಮ್ರಾಗಳಿಲ್ಲ, ಅದರ ರೆಕಾರ್ಡಿಂಗ್ ಸಿಕ್ಕಲ್ಲ, ಇನ್ವೆಸ್ಟಿಗೇಷನಲ್ಲಿ ಇದು ಇನ್ವೆಸ್ಟಿಗೇಟ್ ಆಗ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಗ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ಹೊರಗಡೆ ಬರ್ತದೆ, ಎಷ್ಟರ ಮಟ್ಟಿಗೆ ಅದನ್ನ ಸರ್ಕಾರ ಒಪ್ಕೊಳ್ಳುತ್ತೆ ಅನ್ನೋದ್ರಲ್ಲೆಲ್ಲ ಇದಕ್ಕೆ ತನಿಖೆ ಮುಂದುವರಿತೈತೆ. ಇದನ್ನ ನಾವು ಅಲ್ಲಿ ನೋಡಿ ಬೇಲು ಆಗೋಯ್ತು, ಕೆಲವರೆಲ್ಲ ಬೇಲ್ ಕೊಟ್ಟರು. ಯಾಕಂದ್ರೆ ನೋಡಿಲ್ಲ, ಸರ್ಕಮ್ಟೆನ್ಸ್ ನಮ್ಗೆ ಗೊತ್ತಾಗಲ್ಲ ಅಂತ ಜುಡಿಷರಿ ಬೇಲು ಕೊಟ್ಬಿಡ್ತು. ತನಿಖೆ ನಡೀತಾ ಇದ್ದಿದ್ದು ಸ್ಟ್ರಾಂಗ್ ಆಗಿ ಏನಾದರೂ ಯಾರಿಗಾದ್ರು ಬಲವಾದವ್ರು ಕೊಟ್ಟು ಇದು ಜುಡಿಷರಿನೇ ವಹಿಸ್ಕೋಬೇಕು. ಯಾರಾದರೂ ಜುಡಿಷರಿ ಅಂದರೆ ಈ ವಿಶ್ರಾಂತ ಒಬ್ರು ನ್ಯಾಯಾಧೀಶ, ಹೈಕೋರ್ಟ್ ನ್ಯಾಯಾಧೀಶ ಇರಬೇಕು, ಅಂಥವ್ರು ಕೊಡಬೇಕಿದೆ. ಈಗ ಆಲ್ರೆಡಿ ಕೊಟ್ಟಿದ್ದಾರೆ, ಅವ್ರಿಗೆ ಆಲ್ರೆಡಿ ಕೊಟ್ಟಿರ್ಬೋದು, ಸಿಂಗಲ್ ಬೆಂಚ್ ಆಗ್ತದೆ. ಆ ಥರ ಆದಾಗ ಏನಾಗುತ್ತೆ, ಇದೆಲ್ಲ ವೈಫಲ್ಯಗಳು ಸೂಕ್ಷ್ಮ ಹೊರಗಡೆ ಬರ್ತವೆ. ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಇರ್ಬೋದೇನೋ, ಏನಾದರೂ ನಾವೇ ಏನೋ ನಮಗೆ ಜವಾಬ್ದಾರಿ ಬರುತ್ತೆ ಅಂತ ಕೆಲವೆಲ್ಲ CC ಕ್ಯಾಮ್ರಾ, ಕೆಲವು ಫುಟೇಜ್ಗಳೆಲ್ಲ ಕೆಲವೆಲ್ಲ ಸಣ್ಣ ಪುಟ್ಟ ನಾಶ ಮಾಡೋದು ಮಾಡ್ತಾರೆ. ಅದು ಒಂದು ನನಗೆ ಗೊತ್ತಿರೋ ಪ್ರಕಾರ, ಮಾಹಿತಿ ಪ್ರಕಾರ ಅವೆಲ್ಲ ಮಾಡಬಾರ್ದು. ಬಟ್ ಅದು ಆಗಬಾರ್ದು, ಅವೆಲ್ಲ ಯಾರಿಗೇ ಆಗಲಿ ಹೊರಗಡೆ ಬರಬೇಕು. ಅವ್ರ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ, ಅಲ್ಲಿ ಸತ್ತೋರು ಬೇರೆ ಮಕ್ಕಳಲ್ಲ, ಎಲ್ಲ ಒಂದೇ. ಹಾಗಾಗಿ ಇದು ಸೂಕ್ಷ್ಮವಾಗಿ ಪಾರದರ್ಶಕವಾಗಿ ಇದನ್ನು ತನಿಖೆ ನಡಿಬೇಕು, ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಪರಿಹಾರ ಒಂದೇ ಅಲ್ಲ, ಇದಿಲ್ಲ ನಾನು ಹೇಳೋದು ಬಿಗ್, ಇಟ್ ಇಸ್ ನಾಟ್ ಎ ಬಿಗ್ ಪರಿಹಾರ ಮಾಡಬೇಕು. ಎಸ್, ಅರುಣ್ ಅವರೇ ಈ ದುರ್ಘಟನೆ ಆಗಬಾರ್ದಿತ್ತು, ಆಗೋಯ್ತು. 11 ಜನ ಪ್ರಾಣವನ್ನ ಕಳ್ಕೊಂಡ್ರು. RCB ಅವರು ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಾಪರ್ ಪ್ಲಾನ್ ಮಾಡಬಹುದಿತ್ತು? ನಾನು ಹೇಳ್ತೀನಿ ಒಂದು ಹಾನೆಸ್ಟ್ ಫೀಡ್ಬ್ಯಾಕ್. ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ. ಯಾಕೆ ಅಂತ ಅಂದರೆ, ನಾನು ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆಗಬೇಕಾದ್ರೂ ಕೂಡ ನಾನು ರಾಜರಾಜೇಶ್ವರಿ ಟೆಂಪಲ್, ಏನು ನಿಮಿಷಾಂಬ ಟೆಂಪಲ್ ಇದೆ, ಅಲ್ಲಿ ನಾನು ಚಂಡಿಕಾ ಹೋಮ ಮಾಡಿಸಿದ್ದೆ. ಅದಾದ್ಮೇಲೂ RCB ವಿನ್ ಆಗಲಿ ಅಂತಲೂ ಕೂಡ ಅಭಿಷ್ಟ ಸಿದ್ಧಿ ಪೂಜೆ ಮಾಡಿಸಿದ್ವಿ. ಫಸ್ಟ್ ವರ್ಲ್ಡ್ ಕಪ್ಪು
ಲಾಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾನು ಅಭಿಷ್ಟ ಸಿದ್ಧಿ ಪೂಜೆ ಮಾಡಿಸಿದೆ, T20 ವಿನ್ ಆಯಿತು. RCBಗೂ ಮಾಡಿಸಿದ್ದೀನಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸರ್. ನಾನು ಆ ಪೂಜೆ ಮಾಡ್ಸೋಕ್ಕೆ ಎಷ್ಟು ಪ್ರೋಟೋಕಾಲ್ ಇರುತ್ತೆ ಗೊತ್ತಾ ನನಗೆ. ಓಕೆ ಮೀಡಿಯಾದವರೆಲ್ಲ ಬಂದ್ಬಿಡ್ತಾರೆ, ನಾನು ಸುಮ್ಮನೆ ಜೋಶಲ್ಲಿ ಅವ್ರ ಹತ್ರ ಬೈಟ್ಸ್ ಕೊಡೋಕ್ಕಾಗಲ್ಲ. ನಮ್ಮ ಮಾಧ್ಯಮ ಮಿತ್ರರು ಫೋಟೇಜ್ ಮಾತ್ರ ತಗೊಂಡೋಗ್ಬಿಟ್ಟಿದ್ದಾರೆ, ನಾನು ಬೈಟ್ಸೇ ಕೊಟ್ಟಿಲ್ಲ ಎಷ್ಟೊಂದು ಜನಕ್ಕೆ. ಯಾಕೆಂದ್ರೆ ಅಷ್ಟು ಪ್ಲ್ಯಾಂಡ್ ಆಗಿ ಅಷ್ಟು ಭಕ್ತಿಯಿಂದ ಮಾಡಿರೋ ಅಂಥದ್ದು. ನಾನು ಮಾತ್ರ ಅಲ್ಲ, ಎಷ್ಟೋ ಅಭಿಮಾನಿಗಳು. ಬಟ್ ಇಲ್ಲಿ ಪ್ರೋಟೋಕಾಲ್ ಅನ್ನೋದು ಏನಿದೆ ಅದನ್ನ ನಮಗೆ ಪ್ರಾಪರ್ ಆಗಿ ಪ್ರೊವೈಡ್ ಮಾಡಿದ್ರೆ ನೀವು ನಾವಿನ್ನ ಚೆನ್ನಾಗಿ ಮಾಡ್ಕೊಡ್ತೀವಿ. ಬಟ್ ಈ ಕಾನೂನು ತಂದಿರೋದು ಹಾರ್ಟ್ಲಿ ಹೇಳ್ತೀನಿ, ಪರ್ಸ್ನಲಿ ಪ್ರೊಫೆಷ್ನಲಿ ನಮಗೆ ಯಾಕೆ, ನಾವು ಫ್ರಮ್ ದಿಸ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಆರ್ಗನೈಸ್ ಮಾಡೋರು ಈವೆಂಟ್ ಆರ್ಗನೈಸರ್. ಖುಷಿಯನ್ನ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಈ ಕಾನೂನು ನಮಗೆ ಯಾಕೆ, ಈವೆಂಟ್ ಆರ್ಗನೈಸರ್ಸ್ಗೆ? ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಾವಿಲ್ಲ ಅಂತಂದ್ರೆ ಇದು ಆರ್ಗನೈಸ್ ಮಾಡಕ್ಕಾಗತ್ತಾ? ಬಟ್ ನಮ್ಮ ಮೇಲೆ ಮಾತ್ರ ಹೇರಬಾರ್ದು. ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ, ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಕಾನೂನು ತಗೊಂಡು ಬನ್ನಿ, ಅದನ್ನ ಅಗ್ರಿ ಆಗ್ತೀವಿ. ಕೃಷ್ಣ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ಅಲ್ಲ, ಈಗ ನಾನೇನು ಹೇಳೋದು, ನಾನು ಏನು ಮಾಡ್ಬೋದಾಗಿತ್ತು ಅಂತ ತಗೋಬೋದಾಗಿತ್ತು ಅಂತ ಹೇಳಿದ್ರೆ, ಇದೇ ಇವೆಂಟ್ನ ಒಂದಷ್ಟು ದಿನ ಬಿಟ್ಟು ಮಾಡ್ಬೋದಾಗಿತ್ತು. ನನಗೆ ಕೇಳಿದ್ರೆ RCB ಅವರು, ಇದು ಇನಾಗ್ರಲ್ ಇವೆಂಟ್ಗೆ ನಾನು ಹೋಗಿದ್ದೆ, ಅವಾಗ ಸ್ಮೂತ್ ವೆಲ್ ಆರ್ಗನೈಸ್, ಬಿಕಾಸ್ ಟಿಕೆಟೆಡ್ ಇವೆಂಟ್. ಇದನ್ನು ಕೂಡ ಅದೇ ಥರ ಟಿಕೆಟ್ ಇವೆಂಟ್ ಮಾಡಿ ನಿಧಾನಕ್ಕೆ ಪ್ಲಾನ್ ಮಾಡಿದ್ರೆ RCB ಅವರು ದುಡ್ಡು ಮಾಡಬಹುದಾಗಿತ್ತು. ಈ ಅನಾಹುತಗಳು ನಡೀತಾನೆ ಇರ್ತದೆ. ಒಂದೇನ್ ಗೊತ್ತಾ, ಅದು ಟೈಮ್ ಸಿಕ್ಕಿಲ್ಲ. ಒಂದು 24 ಅವರ್ ಅಟ್ಲೀಸ್ಟ್ ಒನ್ ಡೇ ನಮ್ಗೆ ಟೈಮ್ ಕೊಟ್ಟಿದ್ರು ಸರ್. ಸಂಡೇ ಮಾಡಿದ್ರೆ ಇನ್ನ ಗ್ರ್ಯಾಂಡ್ ಸಕ್ಸಸ್ ಆಗ್ತಾ ಇತ್ತು. ಒಂದು ಪ್ರಾಪರ್ ಅಟ್ಲೀಸ್ಟ್ ಒಂದು 3 ಕಿಲೋಮೀಟರ್ ಕರೆಕ್ಟಾಗಿ ಪ್ಲಾನ್ ಮಾಡಿ ಬ್ಯಾರಿಕೇಡ್ ಮಾಡಿದ್ರೆ ಆರ್ಗನೈಸ್ ಆಗೋದು. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎಲ್ಲರೂ ಕೂಡ ಎಂಜಾಯ್ ಮಾಡೋರು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಪ್ಲಾನಿಂಗು ಇನ್ನೊಂದು ಸ್ವಲ್ಪ ಟೈಮ್ ತಗೋಬೋದಾಗಿತ್ತು. ವೆಲ್ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅರುಣ್ ಅವರು, ಹಾಗೆಯೇ ಕೃಷ್ಣ ಮರಿಯಂಕ್ ಅವರು, ಹೈಕೋರ್ಟ್ ವಕೀಲರಾಗಿರುವಂತಹ ಕಾಳಯ್ಯ ಅವರು, ಎಲ್ರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಕರ್ನಾಟಕ ಜನಸಂದಣಿ ನಿಯಂತ್ರಣ ಮಸೂದೆ 2025 ಜಾರಿಯಾಗುವುದಕ್ಕೆ ರೆಡಿಯಾಗಿದೆ. ಸರ್ಕಾರ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕು, ಈ ಕಾನೂನು ಜಾರಿಗೆ ಬಂದ್ರೆ ಒಂದ್ ಕಡೆಯಲ್ಲಿ ರಾಜಕೀಯ ಸಮಾವೇಶಕ್ಕೆ ಅಥವಾ ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದು ಕಾನೂನು, ಇನ್ನೊಂದು ಕಡೆಯಲ್ಲಿ ಖಾಸಗಿಯವರ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೊಂದು ಕಾನೂನು ಎನ್ನುವಂತೆ ಇರಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಜನ ಬರ್ತಾರೆ, ಎಲ್ಲಾ ಕಡೆಯೂ ಕೂಡ ಅನಾನುಕೂಲ ಆಗಬಹುದು. ಹೀಗಾಗಿ ಒಳ್ಳೆ ರೀತಿಯಲ್ಲಿ ಒಂದು ಕಾನೂನನ್ನ ತರೋದಿದ್ರೆ ದಯವಿಟ್ಟು ತನ್ನಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.